ಹಾಯ್ ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ದಿನ ನಾವೇನ್ ಡಿಸ್ಕಷನ್ ಮಾಡೋಣ ಅಂತಂದ್ರೆ PUC ಟು ಕೆಮಿಸ್ಟ್ರಿದ ಬಗ್ಗೆ ಡಿಸ್ಕಷನ್ ಮಾಡೋಣ. ಎದ್ರ ಬಗ್ಗೆ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ PUC ಟು ಕೆಮಿಸ್ಟ್ರಿ. PUC ಟು ಕೆಮಿಸ್ಟ್ರಿದ ಬಗ್ಗೆ ಇನ್ ಡಿಟೇಲ್ ಆಗಿ, ಯಾಕಂದ್ರೆ ಇಟ್ ಇಸ್ ದ ಫಸ್ಟ್ ಕ್ಲಾಸ್ ಫಾರ್ most of the students we have successfully completed the examination regarding first PUC. ಫಸ್ಟ್ PUC ಎಕ್ಸಾಮ್ಸ್ ಯಾರು ಮುಗಿಸಿ ಸೆಕೆಂಡ್ PUC ಎಂಟ್ರಿ ಆಗ್ತಾ ಇದ್ದಾರಲ್ಲ ಅವ್ರಿಗೆ ಇದು ಫಸ್ಟ್ ಕ್ಲಾಸ್ ಆಗಿದ್ದರಿಂದ ಇನ್ ಡಿಟೇಲ್ ಆಗಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಯಾವ ಚಾಪ್ಟರ್ಸ್ ನ ಇಲ್ಲಿ ಕಲಿತೀರಿ, ಮತ್ತೆ ಫಸ್ಟ್ PUC ದಿಂದ ಸೆಕೆಂಡ್ PUC ಗೆ ಯಾವ ಚಾಪ್ಟರ್ಸ್ ಇಂಟರ್ಲಿಂಕ್ ಇದ್ದಾವ, ನೆಕ್ಸ್ಟ್ ಇದ್ರದ್ದು PUC ದಿಂದ ಡಿಗ್ರಿಗೆ ಮೀನ್ಸ್ ಹೈಯರ್ ಎಜುಕೇಶನ್ ಹೋದ್ರೆ ಯಾವ ತರ ಚಾಪ್ಟರ್ಸ್ ಗಳನ್ನ ಹೆಲ್ಪ್ ಆಗ್ತಾವ ಅಂತ ಅನ್ನೋದ್ರ ಬಗ್ಗೆನು ಸ್ವಲ್ಪ ಡಿಸ್ಕಷನ್ ಮಾಡಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದನೇ ಚಾಪ್ಟರ್ ಬಗ್ಗೆ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಒಂದನೇ ಚಾಪ್ಟರ್ ಏನಂತ ಹೇಳಿದೆ ಸರ್ ಅಂತಂದ್ರೆ ಸೊಲ್ಯೂಷನ್ಸ್ ಅಂತ ಹೇಳಿ ಇದೆ ನೋಡ್ರಿ. ಏನಂತೇಳಿ ಸೊಲ್ಯೂಷನ್ಸ್. ನೀವು ಕರೆಕ್ಟ್ ಆಗಿ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ ಫಸ್ಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಯಾಕಂತಂದ್ರ ಕೆಲವೊಬ್ರು ಹೆಂಗಂದ್ರ ಅರ್ಧಂಬರ್ಧ ವಿಡಿಯೋ ನೋಡ್ಕೆ ನೆಕ್ಸ್ಟ್ ವಿಡಿಯೋ ನೋಡಕ್ ಹೋಗ್ತಾರೆ. ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ನೆಕ್ಸ್ಟ್ ವಿಡಿಯೋ ಇರ್ತದ, ಅವಾಗ ತಿಳಿಬೇಕಾಗಿತ್ತಂದ್ರ ಫಸ್ಟ್ ವಿಡಿಯೋ ಫುಲ್ ಆಗಿ ವಾಚ್ ಮಾಡಿರ್ಬೇಕು. ನೆಕ್ಸ್ಟ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೋರಿ ಎಟ್ ಫ್ರೀ ಆಫ್ ಕಾಸ್ಟ್ ಒಳಗ. ನಿಮಗೆ ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಗೆ ಇದು ವಿಡಿಯೋನ ಶೇರ್ ಮಾಡ್ಕೊಳ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಟು ಆಲ್ ದಿ ಸ್ಟೂಡೆಂಟ್ಸ್ ಎಟ್ ಫ್ರೀ ಆಫ್ ಕಾಸ್ಟ್. ಓಕೆ, ಒಂದನೇ ಚಾಪ್ಟರ್ ಏನ್ರಿ ಸರ್ ಅಂತ ಸೊಲ್ಯೂಷನ್ಸ್. ಸೆಕೆಂಡ್ ಚಾಪ್ಟರ್ ಏನಂತ ಹೇಳಿದೆ ಸರ್ ಅಂತಂದ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತೇಳಿ. ಏನು? ಎಲೆಕ್ಟ್ರೋ ಕೆಮಿಸ್ಟ್ರಿ. ಸೆಕೆಂಡ್ ಚಾಪ್ಟರ್ ಇಟ್ ಇಸ್ ಎಲೆಕ್ಟ್ರೋ ಕೆಮಿಸ್ಟ್ರಿ. ಈ ಸೊಲ್ಯೂಷನ್ಸ್ ಆಗಿರ್ಬೋದು ಮತ್ತೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಇದೆ, ಥರ್ಡ್ ಚಾಪ್ಟರ್ ಅಂತೇಳಿ ಕೆಮಿಕಲ್ ಕೈನೆಟಿಕ್ಸ್ ಅಂತೇಳಿ. ಏನಂತ? ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸ್ ಇವು ಎಲ್ಲಾನು ಎದರೊಳಗಡೆ ಗ್ರೂಪ್ ಮಾಡಿದ್ದಾರೆ ಸರ್ ಅಂತಂದ್ರೆ ಆಲ್ ದೀಸ್ 3 ಚಾಪ್ಟರ್ಸ್ ದೇ ಹ್ಯಾವ್ ಗ್ರೂಪ್ಡ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ಮೇನ್ಲಿ ಕೆಮಿಸ್ಟ್ರಿ ಒಳಗಡೆ 3 ಪಾರ್ಟ್ ಬರ್ತಾವಲ್ಲ, ಈ 3 ಚಾಪ್ಟರ್ಸ್ ನ ಕೂಡಿ 1 ಕೆಮಿಸ್ಟ್ರಿ ಪಾರ್ಟ್ ದೊಳಗಡೆ ಪ್ಲೇಸ್ ಮಾಡಿದಾರೆ. ದಟ್ ಈಸ್ ಕನ್ಸಿಡರ್ಡ್ ಆಸ್ ವಾಟ್? ಫಿಸಿಕಲ್ ಕೆಮಿಸ್ಟ್ರಿ. ಬಟ್ ಇಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. ಈ ಚಾಪ್ಟರ್ಸ್ ನ ಏನ್ ಸ್ಟಡಿ ಮಾಡ್ತಿರಲ್ಲ, ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದಿ ಫಿಸಿಕಲ್ ಕೆಮಿಸ್ಟ್ರಿ. ನೆಕ್ಸ್ಟ್ ನೆಕ್ಸ್ಟ್ 2 ಗ್ರೂಪ್ ದೊಳಗಡೆ ಪ್ಲೇಸ್ ಮಾಡಿದಾರೆ. ಅವು 2 ಗ್ರೂಪ್ ಯಾವ್ಯಾವ ಸರ್ ಅಂತಂದ್ರ ಒನ್ ಈಸ್ ಇನ್ ಆರ್ಗ್ಯಾನಿಕ್, ಅನದರ್ ಒನ್ ಈಸ್ ಕಮ್ಸ್ ಅಂಡರ್ ದ ಆರ್ಗ್ಯಾನಿಕ್. ಫಸ್ಟ್ ಈ 3 ಚಾಪ್ಟರ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಯ್ತಾವ ಮತ್ತೆ ಈಸಿ ಇದ್ದಾವ. ಇಡೀ ಕೆಮಿಸ್ಟ್ರಿ ಒಳಗಡೆನೆ ಪಾಸ್ ಮಾಡ್ಲಿಕ್ಕೆ ಮತ್ತೆ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋ ಚಾಪ್ಟರ್ಸ್ ಅಂದ್ರ ಇವೇ ಫಸ್ಟ್ 3. ನೆಕ್ಸ್ಟ್ ಚಾಪ್ಟರ್ ಯಾವ್ದ್ರಿ ಸರ್ ಅಂತಂದ್ರ ದಟ್ ಈಸ್ ಫೋರ್ತ್ ಚಾಪ್ಟರ್. ಕನ್ಸರ್ನ್ ಟು ದಿ ವಾಟ್? D and F block elements. The D and F block elements. 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 ಇದು ಬಹಳಷ್ಟು ಈಸಿ ಅದ ಚಾಪ್ಟರ್ ನ. ಆಕ್ಚುಲಿ ಇನ್ ಓಲ್ಡ್ ಸಿಲೆಬಸ್ there was the P block element also. Right now that chapter has been deleted. Let us this comes under the what? Inorganic. ಇದ್ರ ಜೊತೆಗೆ ಇನ್ನೊಂದು ಇನ್ಆರ್ಗ್ಯಾನಿಕ್ ದೊಳಗಡೆ ಚಾಪ್ಟರ್ ಬರ್ತದ, ದಟ್ ಈಸ್ ವಾಟ್? ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತೇಳಿ. ಏನಂತೇಳಿ? ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಇವು ಎರಡೂನ ಯಾವ್ದ್ರೊಳಗಡೆ ಗ್ರೂಪ್ ಮಾಡಿದ್ದಾರೆ ಸರ್ ಅಂತಂದ್ರೆ ದೀಸ್ 2 ಚಾಪ್ಟರ್ಸ್ ದೇ ಹ್ಯಾವ್ ಬಿನ್ ಗ್ರೂಪ್ಡ್ ಇನ್ ವಾಟ್? ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ವಾಟ್? ಇನ್ ಆರ್ಗ್ಯಾನಿಕ್. ಇನ್ ಆರ್ಗ್ಯಾನಿಕ್. in organic chemistry. In organic chemistry. ಇದು ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದೊಳಗಡೆ ಪ್ಲೇಸ್ ಮಾಡಿದ್ದಾರೆ. ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ, ನೆಕ್ಸ್ಟ್ ಇದ್ರ ಸರ್ತ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅನದರ್ 5 ಚಾಪ್ಟರ್ಸ್. ಇಲ್ಲಿ ಏನಾದಲ್ಲ, ಫಿಸಿಕಲ್ ಆಯ್ತು, ನೆಕ್ಸ್ಟ್ ಇನ್ ಆರ್ಗ್ಯಾನಿಕ್ ಆಯ್ತು. ನೆಕ್ಸ್ಟ್ 5 ಚಾಪ್ಟರ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್. 6th, ನೆಕ್ಸ್ಟ್ 7th, 8th, 9th and then 10th. Total 10 chapters will be there in your second PUC chemistry. ಈ 10 ಚಾಪ್ಟರ್ಸ್ ಬಹಳ ಈಸಿ ಇದಾವ. ಫಸ್ಟ್ 3 ಅಂಡ್ ದೆನ್ ನೆಕ್ಸ್ಟ್ 2 ವೆರಿ ಈಸಿಯಸ್ಟ್. ನೆಕ್ಸ್ಟ್ 5 ಸರ್ ಅಂತಂದ್ರೆ ಅದ್ರೊಳಗಡೆ ಲಾಸ್ಟ್ ಚಾಪ್ಟರ್ ಮಾತ್ರ ಸಿಕ್ಕಾಪಟ್ಟಿ ಈಸಿ ಇದೆ. ಉಳಿದಿದ್ದು ಮೀಡಿಯಂ ಲೆವೆಲ್ದಾಗ ಇದ್ದಾವ. ಬಟ್ ಇಲ್ಲಿ 5, ಇದೊಂದು 6, ಈ 6 ಚಾಪ್ಟರ್ಸ್ ಪರ್ಫೆಕ್ಟ್ ಆದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಅಲ್ಲ, ಮಿನಿಮಮ್ 70 ಮೇಲೆ ಆಗ್ತೈತಿ. ಓಕೆ ಸರ್, ಉಷ್ಟು ಚಾಪ್ಟರ್ಸ್ ಪರ್ಫೆಕ್ಟ್ ಆದ್ರೆ ಮಿನಿಮಮ್ 90 ಮೇಲದು ಆಗ್ತೈತಿ. 80 to 90 ಮಾರ್ಕ್ಸ್ ನ ಸ್ಕೋರ್ ಮಾಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. 6th ಚಾಪ್ಟರ್ ಏನಂತ ಹೇಳಿ ತಗೊಂಡ್ರೆ ಏನ್ ಹೇಳಿದೆ ಸರ್ ಅಂತಂದ್ರೆ ಹೆಲೋ ಅಲ್ಕೇನ್ಸ್. ವಾಟ್ ಇಟ್ ಈಸ್? ಹೆಲೋ ಅಲ್ಕೇನ್ಸ್
ಅಂಡ್ ಹೆಲೋ ಅರಿನ್ಸ್ ಅಂತೇಳಿ, ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್ಸ್, ಹೆಲೋ ಅರಿನ್ಸ್, ಹೆಲೋ ಅರಿನ್ಸ್, ಹೆಲೋ ಅಲ್ಕೇನ್ಸ್ ಮತ್ತ ಹೆಲೋ ಅರಿನ್ಸ್ ಅಂತೇಳಿ 6th ಚಾಪ್ಟರ್ ಇದೆ. ಇದು ಆರ್ಗ್ಯಾನಿಕ್ ದೊಳಗಡೆ ಫಸ್ಟ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ 7th ಒನ್, ಇಟ್ ಈಸ್ ದೇರ್ ಆಸ್ ಅಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ದೆನ್ ಈಥರ್ಸ್ ಅಂತೇಳಿ. ಏನಂತೇಳಿ? ಅಲ್ಕೋಹಾಲ್ಸ್, ಅದಕ್ಕಿಂತ ಮೊದಲ ಅಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಅದು ಆದ ಬಳಿಕ ನೆಕ್ಸ್ಟ್ ಯಾವ್ದ್ರಿ ಸರ್? ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಲ್ಕೋಹಾಲ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಫಿನಾಲ್ಸ್, alcohols, phenols, and then so what it is? Ethers. Not either, it is ethers. So 6th haloalkanes, haloarenes, 7th alcohols, phenols, ethers. Next sir tandra, that is 8th one, aldehydes, aldehydes, aldehydes. Next sir aldehydes, ketones and carboxylic acids. Aldehydes, ketones and ಮತ್ತೊಂದು ಯಾವ್ದ್ರಿ ಸರ್ ಅಂತಂದ್ರೆ ಕಾರ್ಬೋಕ್ಸೈಲಿಕ್ ಆಸಿಡ್ಸ್, ಕಾರ್ಬೋಕ್ಸೈಲಿಕ್ ಆಸಿಡ್ಸ್. ಸೊ ಇನ್ ಲಾಸ್ಟ್ 2 ಚಾಪ್ಟರ್ಸ್, ಅದ್ರೊಳಗಡೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಅಗ್ದಿ ಈಸಿಯೆಸ್ಟ್ ವೇದೊಳಗೆ ಇದ್ದಿದಂದ್ರೆ ಅಮೈನ್ಸ್. ಇದಕ್ಕಿಂತ ಈಸಿ ಇನ್ನೊಂದಿದೆ 10th, ದಟ್ ಈಸ್ ವಾಟ್? ಬಯೋ ಮಾಲಿಕ್ಯೂಲ್ಸ್ ಅಂತೇಳಿ. ಏನಂತೇಳಿ? ಬಯೋ ಮಾಲಿಕ್ಯೂಲ್ಸ್, ಬಯೋ ಮಾಲಿಕ್ಯೂಲ್ಸ್, ಬಯೋ ಮಾಲಿಕ್ಯೂಲ್ಸ್. ಇವು ಏನವಲ್ಲ 6 to 10, 6th chapter to 10th chapter, they have grouped under what? Organic chemistry, organic chemistry, organic chemistry. So this is all concerned to the what chapters what are you are going to study in whatever the concern to the second PUC chemistry ಅಲ್ಲಿ ಯಾವ ಚಾಪ್ಟರ್ಸ್ ನ ಸ್ಟಡಿ ಮಾಡ್ತೀರಿ ಅನ್ನೋದ್ರದ್ದು ಇನ್ ಡಿಟೇಲ್ ಆಗಿ ಸೊ ಇಲ್ಲಿ ಲಿಸ್ಟ್ ಔಟ್ ಮಾಡೈತಿ. ಒನ್ಸ್ ಅಗೇನ್ ಯು ಕ್ಯಾನ್ ಗ್ಲಾನ್ಸ್ ಸೊ ದಟ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್ ಸೆಕೆಂಡ್ PUC chemistry. ಮೇನ್ಲಿ ಹೌ ಮೆನಿ ಚಾಪ್ಟರ್ಸ್? 10 ಚಾಪ್ಟರ್ಸ್ ದೇ ಆರ್ ಹ್ಯಾವಿಂಗ್. ಫಸ್ಟ್ ಕ್ಲಾಸ್ ಅಂತೇಳಿ ಇನ್ ಡಿಟೇಲ್ ಆಗಿ ಹೇಳ್ಕೊಟ್ಟಿರ್ತದ. ಯಾಕಂದ್ರೆ ನೆಕ್ಸ್ಟ್ ಏನಾಗದಲ್ಲ ಇವೆಲ್ಲ ಚಾಪ್ಟರ್ಸ್ ಗಳನ್ನ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋ ಮುಂದೆ ಹೆಲ್ಪ್ ಆಗ್ತದ. ಸೊ ಕೆಲವೊಬ್ಬರಿಗೆ ಕೆಮಿಸ್ಟ್ರಿನೇ ಕಲ್ತಿರ್ತಾರೆ, ಕೆಮಿಸ್ಟ್ರಿನೇ ಮುಗಿಸಿರ್ತಾರೆ, ಆದ್ರೆ ಯಾವ ಚಾಪ್ಟರ್ಸ್ ಇದ್ದಾವ ಎಷ್ಟು ಚಾಪ್ಟರ್ಸ್ ಇದ್ದಾವ ಅಂತೇಳಿ ಗೊತ್ತಾಗಿರಲ್ಲ. ಆ ತರ ಸೊ ಆಗ್ಬಾರ್ದು. ಅದ್ರ ಸಂಬಂಧ ಪರ್ಫೆಕ್ಟ್ ಆಗಿ ಸೊ ಸೊಲ್ಯೂಷನ್ಸ್ ಫಸ್ಟ್ ಚಾಪ್ಟರ್, ನೆಕ್ಸ್ಟ್ ಸರ್ತ ಎಲೆಕ್ಟ್ರೋಕೆಮಿಸ್ಟ್ರಿ ಅನದರ್ ಸೆಕೆಂಡ್ ಚಾಪ್ಟರ್, ಕೆಮಿಕಲ್ ಕೈನೆಟಿಕ್ಸ್, ಸೊ ದಟ್ ಈಸ್ ವಾಟ್ ಥರ್ಡ್ ಚಾಪ್ಟರ್. ದೀಸ್ 3 ಚಾಪ್ಟರ್ಸ್ ದೇ ಗ್ರೂಪ್ಡ್ ಅಂಡರ್ ವಾಟ್? ಫಿಸಿಕಲ್ ಕೆಮಿಸ್ಟ್ರಿ. ಸೊ ಫಿಸಿಕಲ್ ಕೆಮಿಸ್ಟ್ರಿ ಒಳಗಡೆ ಗ್ರೂಪ್ ಮಾಡಲಾಗಿದೆ. ಅದೇ ತರನೇ ನೆಕ್ಸ್ಟ್ ಬಂದ್ರೆ D block and F block elements. Next coordination compounds. These two grouped under what? So inorganic chemistry. Okay, inorganic chemistry. Inorganic chemistry ದೊಳಗಡೆ ಸೊ ಗ್ರೂಪ್ ಮಾಡಲಾಗಿದೆ. ಆಯ್ತು ಸರ್, ಇವೆಲ್ಲ ಫಿಸಿಕಲ್ ಆಯ್ತು, ಇನ್ಆರ್ಗ್ಯಾನಿಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಸೊ 6th to 10th 6th ಚಾಪ್ಟರ್ ಏನಿದೆ? ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್ಸ್. ಸೊ ನೆಕ್ಸ್ಟ್ ಸರ್ತ ಅಲ್ಕೋಹಾಲ್ಸ್, ಫಿನಾಲ್ಸ್, ಮತ್ತೇನ್ರಿ ಸರ್ತ ಅಂದ್ರೆ ಈಥರ್ಸ್ ಅಂತೇಳಿ. ಸೊ alcohols, phenols and ethers. Next sir aldehydes, ketones, carboxylic acids. Next one more is what? Amines. Next sir ಅಂದ್ರೆ biomolecules. ಇವೆಲ್ಲಾನು ಎದರಗಡೆ ಗ್ರೂಪ್ ಮಾಡಿದ್ದಾರೆ ಸರ್? these are grouped in so what? Organic chemistry. ಇಷ್ಟು ಚಾಪ್ಟರ್ಸ್ ನೀವು ನೀಟಾಗಿ ಪರ್ಫೆಕ್ಟ್ ಆಗಿ ಓದ್ಬಿಟ್ರಿ ಅಂದ್ರೆ ನಿಮ್ಮ ಸೆಕೆಂಡ್ PUC ಕೆಮಿಸ್ಟ್ರಿ ಮುಗೀತು. ಯಾವುದೇ ರೀತಿ ಯಾವ್ದನ್ನು ಕಿರಿಕಿರಿ ಇಲ್ಲಿ ಇಲ್ಲ. ಫಸ್ಟ್ PUC ದಂಗ ಯುಪ್ಯಾಕ್ ನೇಮ್ ಆಗಿರ್ಬೋದು, ಅದರ ರೂಲ್ಸ್ ಬಟ್ ಇಲ್ಲಿ ಬರ್ತಾವ. ಬಟ್ ಅಷ್ಟು ಡೆಪ್ತ್ ಆಗಿ ಅಷ್ಟು ಕಿರಿಕಿರಿ ಅನ್ನಂಥದ್ದು ಯಾವುದೇ ಚಾಪ್ಟರ್ಸ್ ದಾಗಿಲ್ಲ. ಬೇಸಿಕ್ಸ್ ಇವು ಹೆಲೋ ಅಲ್ಕೆನ್ಸ್, ಹೆಲೋ ಅರಿನ್ಸ್ ಹೆಂಗ್ ನಾಮಿನಿಕ್ಲೇಚರ್ ಮಾಡೋದು, ಅಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ನ ಯಾವ ತರ ಅಂತ ಅನ್ನೋದು ಒಂದು ಗೊತ್ತಾಗ್ಬಿಟ್ರೆ ಉಷ್ಟು ಗೊತ್ತಾಗ್ತಾವ. ಜಸ್ಟ್ ಫಂಕ್ಷನಲ್ ಗ್ರೂಪ್ ಚೇಂಜ್ ಆಕೋತ್ ಹೋಗ್ತದ. ಆ ಟೈಮ್ ದೊಳಗ ಯಾವ ತರ ಅನ್ನೋದು ಸ್ವಲ್ಪ ಲಾಜಿಕಲ್ ಆಗಿ ಕಲ್ತ್ ಬಿಟ್ರೆ ಅಂದ್ರೆ ದೆನ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಆರ್ಗ್ಯಾನಿಕ್ ಪಾರ್ಟ್ ಆಲ್ಸೋ ಬಿ ವೆರಿ ಈಸಿ. ಸೊ ಫಿಸಿಕಲ್ ಪಾರ್ಟ್ ಮತ್ತೆ ಇನ್ಆರ್ಗ್ಯಾನಿಕ್ ಪಾರ್ಟ್ ಸಿಕ್ಕಾಪಟ್ಟಿ ಈಸಿ ಇದೆ, ಎಲ್ಲರಿಗೆ ಬೆಸ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. So let us we shall get into the what are concerned to the so first chapters the ಬಗ್ಗೆ in detail age so we shall discuss. Let us erase this one and get into the first chapter. First chapter ಏನ್ ಅಂತ ಹೇಳಿದೆ? That is solutions. So solution chapter ದು in detail age discussion ಮಾಡೋಣ ಅಂತ. So ಇದರದ marks allotted, hours allotted, ನೆಕ್ಸ್ಟ್ ಎಲ್ಲೆಲ್ಲಿ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಷನ್ ಆಗ್ತಾವ ಅನ್ನೋದು ಪಾಸಿಂಗ್ ಪ್ಯಾಕೇಜ್ ಒಳಗಡೆ ಆಲ್ರೆಡಿ ಎಲ್ಲಾ ಸ್ಟೂಡೆಂಟ್ಸ್ ಗೆ ಇದ್ರದ್ದು ಪಾಸಿಂಗ್ ಪ್ಯಾಕೇಜ್ ಬಂದೈತಿ. ಅದ್ರದ್ದು PDF ಕಳಿಸೈತಿ. ಇಂಡಿವಿಜುವಲ್ ಪಾಸಿಂಗ್ ಪ್ಯಾಕೇಜ್ ಕಳಿಸೋದಕ್ಕಿಂತ ಎಲ್ಲಾನು ಕೂಡಿ ಗ್ರೂಪ್ ಮಾಡಿದ ಒಂದು PDF ನ ಸೊ ಲಿಂಕ್ ಶೇರ್ ಮಾಡೈತಿ ಮತ್ತೆ PDF ಶೇರ್ ಮಾಡೈತಿ.
ಸೊ ಇನ್ನ ಎಷ್ಟೋ ಸ್ಟೂಡೆಂಟ್ಸಿಗೆ ಅದು ಗೊತ್ತಾಗಿಲ್ಲ. ಯಾಕಂತಂದ್ರ ಅದರದಿಂದ ಮಿನಿಮಮ್ ಅಂತ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಪಿಯರ್ ಆಗ್ತಾವ ಅನ್ನೋದು 2025ಗೂ ಅದೇ ಅಪ್ಲಿಕೇಬಲ್ ಆಗ್ತದೆ, 2026ಗೂ ಅದೇ ಅಪ್ಲಿಕೇಬಲ್ ಆಗ್ತದೆ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅದು ಯಾರು ಇನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕ್ಲಿಕ್ ಹಿಯರ್ ಅಂತೇಳಿ ಲಿಂಕ್ ಜನರೇಟ್ ಮಾಡೈತಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ಕ್ಲಿಕ್ ಮಾಡ್ಕೊಂಡು, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿದು, ಮತ್ತೆ ಬಯಾಲಜಿದು ಬೇಕಂದ್ರೆ ಬಯಾಲಜಿದು, ಬೇಕಂದ್ರೆ ಅದರದ್ದು ಒಂದು ವಿಡಿಯೋನು ಯಾವ್ದಾದ್ರು ಡಿಜಿಟಲ್ ಬೋರ್ಡ್ ಮೇಲೆ ಮಾಡಿರ್ತದ, ಹೌ ಟು ಡೌನ್ಲೋಡ್ ಫ್ರಮ್ ದಟ್ ಲಿಂಕ್ ಅಂತ ಅನ್ನೋದು. ಆಕ್ಚುಲಿ ಅದು ನಿನ್ನಿದ್ ಮ್ಯಾಥಮೆಟಿಕ್ಸ್ ಡೆಮೋ ಕ್ಲಾಸ್ದಾಗೆ ಹೇಳ್ಬೇಕಂತೇಳಿ ಇತ್ತು, ಬಟ್ ನಿನ್ನೆ ಅದು ಲಾಸ್ಟ್ ಮೂಮೆಂಟಿಗೆ ಹೇಳ್ಬೇಕಂತೇಳಿ ಬಿಟ್ಟಿತ್ತು, ಹೇಳೋದಾಗಿಲ್ಲ. ಸೊ ಒಂದು ವಿಡಿಯೋನ ಮಾಡಿ ಅದ್ರದ್ ಬಗ್ಗೆ ಡಿಸ್ಕಷನ್ ಮಾಡಿರ್ತದ. ಸೊ ಕಂಪ್ಲೀಟ್ ಆಗಿ ನೀವು ಅದ್ರ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅದೇ PDF ದೊಳಗಡೆನೆ ಇಂಡಿವಿಜುವಲ್ ಚಾಪ್ಟರ್ಸ್ ಇದನ್ನ ಯಾವ ತರ ನೀವು ನೋಟ್ಸ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಟ್ಟೈತಿ. ಸೊ ಅದನ್ನು ಕೆಲವೊಬ್ಬರಿಗೆ ಸ್ಟೂಡೆಂಟ್ಸ್ ಗೊತ್ತಾಗಿರ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಯಾವ್ದೇ ಚಾಪ್ಟರ್ ಇನ್ನು ಅಲ್ಲಿ ಕೊಟ್ಟಿಲ್ಲ ಕೆಲವೊಂದಿಷ್ಟು ಚಾಪ್ಟರ್ಸ್ ನ, ಅದನ್ನ ಬೇಕಂದಾಗ ವಾಟ್ಸಪ್ ರಿಕ್ವೆಸ್ಟ್ ಮಾಡ್ರಿ. ಸೊ ದಟ್ ವಿ ವಿಲ್ ಸೆಂಡ್ ದಟ್ ಟು ದಿ ಯುವರ್ ವಾಟ್ಸಪ್ ಆಲ್ಸೋ ಎಟ್ ಫ್ರೀ ಆಫ್ ಕಾಸ್ಟ್. ಇನ್ನು ಕೆಲವೊಬ್ರು ಹೆಂಗಂದ್ರೆ ನಮಗೆ ಸಿಕ್ತು ಬಿಡು ಮಟೀರಿಯಲ್ ಸಾಕು ಅಂತ ಹೇಳಿ ಕೂತ್ ಬಿಡ್ತಾರೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋದ್ರ ಜೊತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವರಿಗೆ ಹೆಲ್ಪ್ ಆಗ್ಲಿ ಎಟ್ ಫ್ರೀ ಆಫ್ ಕಾಸ್ಟ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ಇನ್ ಟುಡೇಸ್ ಕ್ಲಾಸ್ ಕನ್ಸರ್ನ್ ಟು ದಿ ಚಾಪ್ಟರ್ ನಂಬರ್ 1. ಸೊ ಓಲ್ಡ್ ನೋಟ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಚಾಪ್ಟರ್ ನಂಬರ್ 2 ಅಂತೇಳಿ ಇರ್ತೈತಿ, ಬಟ್ ಟೈಟಲ್ ಮಾತ್ರ ಸೊಲ್ಯೂಷನ್. ಸಿಲೆಬಸ್ ಅಂತೂ ಇನ್ನ ಒಂದಿಷ್ಟು ಕಡಿಮೆನೆ ಮಾಡಿದಾನ, ಇನ್ನ ಒಂದೆರಡು ಕಾನ್ಸೆಪ್ಟ್ ಹೆಚ್ಚಿಗೆ ಇದ್ದಾವ ಓಲ್ಡ್ ನೋಟ್ಸ್ ಒಳಗಡೆ, ಕಡಿಮೆ ಅಂತೂ ಇಲ್ಲ. ಸೊ ಬಟ್ ಚಾಪ್ಟರ್ ನಂಬರ್ ಏನಂತೇಳಿ ಸಿಗ್ತದ ಅಂದ್ರೆ ನಿಮಗೆ ಚಾಪ್ಟರ್ ನಂಬರ್ 2 ಅಂತೇಳಿ ಸಿಗ್ತೈತಿ. ಸೊ ಇಲ್ಲಿ ಚಾಪ್ಟರ್ ನಂಬರ್ 1 ದಟ್ ಈಸ್ ವಾಟ್ ಸೊಲ್ಯೂಷನ್ಸ್, ಅದೇ ಕಂಟೆಂಟ್ ನ ಬಟ್ ಇಲ್ಲಿ ಏನ್ ಮಾಡಿದಾನಪ್ಪ ಅಂದ್ರ ಅವರ್ಸ್ ಆಗಿರ್ಬೋದು ಮತ್ತೆ ಮಾರ್ಕ್ಸ್ ಅಲೋಟೆಡ್ ಆಗಿರ್ಬೋದು, ಸೊ ಅದನ್ನ ಜಾಸ್ತಿ ಮಾಡಿದಾನ. ಸೊ ಈಗ ಅವರ್ಸ್ ಅರೌಂಡ್ 12 ಅವರ್ಸ್ ದಷ್ಟು, ಮಾರ್ಕ್ಸ್ ಎಷ್ಟು ಡಿಸ್ಟ್ರಿಬ್ಯೂಷನ್ ಇದೆ ಸರ್ ಅಂತಂದ್ರೆ 14 ಮಾರ್ಕ್ಸ್ ದಷ್ಟು ಇದೆ ನೋಡ್ರಿ. ಸೊ 14 ಮಾರ್ಕ್ಸ್ ದಷ್ಟು ಆ ಮಾರ್ಕ್ಸ್ ನ ಅವು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾವ್ರಿ ಸರ್ ಅಂತಂದ್ರೆ ಇಲ್ಲೇನ್ ಸ್ಕೀಮ್ ಕೊಡ್ತದಲ್ಲ ಇದೇ ತರನೇ ಕೇಳ್ಬೇಕಂತೇಳಿ ಸರ್ಟನ್ ಎಕ್ಸ್ಟೆಂಟ್ ರೂಲ್ಸ್ ಇದೆ, ಮತ್ತೆ ಸೊ ಅದ್ರ ಪ್ರಕಾರ ಫಾಲೋ ಅಪ್ ಮಾಡ್ತಾರೆ. ಕೆಲವೊಮ್ಮೇನು +or-2 ಮಾರ್ಕ್ಸ್ ದಷ್ಟು ವೇರಿಯೇಷನ್ ಆಗ್ತಾ ಇರ್ತೈತಿ. ಪಾರ್ಟ್ ಎ ದೊಳಗಡೆ ಸೊ 1 ಮಾರ್ಕಿಂದ 1 ಕ್ವಶನ್ ಸೊ ಕೇಳ್ತದ. ಪಾರ್ಟ್ ಎ ದೊಳಗಡೆ 1 ಮಾರ್ಕ್ದು ಸೊ 1 ಕ್ವಶನ್ 1 ಕ್ಯೂ ದಟ್ ಇಸ್ ಗೋಯಿಂಗ್ ಟು ಅಪಿಯರ್. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ ಬಿ ದೊಳಗಡೆ ಸೊ 2 ಮಾರ್ಕ್ಸ್ ಕೇಳಬಹುದು. ಪಾರ್ಟ್ ಬಿ ಸೊ 2 ಮಾರ್ಕ್ಸ್ 1 ಕ್ವಶನ್. ನೆಕ್ಸ್ಟ್ ಸರ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಸೊ ಕನ್ಸರ್ನ್ ಟು ದಿ ಸೊ ಪಾರ್ಟ್ ಸಿ. ಸೊ ಇಲ್ಲಿ ಕೇಳ್ದ ಇಲ್ಲಾಂದ್ರೆ ಇಲ್ಲ. ಸೊ ಪಾರ್ಟ್ ಸಿ ದೊಳಗಡೆ 1 ಕ್ವಶನ್. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ ಡಿ ದೊಳಗಡೆ ಇವಾಗ ಕೇಳಂಗಿಲ್ಲ, ಪಾರ್ಟ್ ಇ ದೊಳಗಡೆ ಕೇಳ್ತಾನ. ಅವಾಗ ಪಾರ್ಟ್ ಡಿ ದೊಳಗಡೆ ಕ್ವಶನ್ಸ್ ನ ಕೇಳಲಾಗ್ತಿತ್ತು, ಈಗ ಪಾರ್ಟ್ ಇ ದೊಳಗಡೆ ಕೇಳಿರ್ತಾನ. ಪಾರ್ಟ್ ಇ ದೊಳಗಡೆ ಸೊ ಎಷ್ಟು ಮಾರ್ಕ್ಸಿಗೆ ಸರ್ ಅಂತಂದ್ರೆ 3 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ನ್ಯೂಮೆರಿಕಲ್ಸ್ ದೇ ಆರ್ ಗೋಯಿಂಗ್ ಟು ಫೋಕಸ್. 2 ಕ್ವಶನ್ಸ್ ಕೇಳ್ತಾನ ನೋಡ್ರಿ, 2 ಕ್ವಶನ್ಸ್. ಸೊ ಇಲ್ಲೇ ಕೌಂಟ್ ಮಾಡ್ಕೊಳ್ರಿ, 6 + 3 9 9 and 10 10 12 ಆರ್ಎಲ್ಸ್ ಇನ್ನೊಂದು ಕ್ವಶನ್ ಇಲ್ಲಿ ಹೆಚ್ಚಿಗೆ ಮಾಡಿದ್ರೆ 14 ಮಾರ್ಕ್ಸ್ ದಷ್ಟದು ಆಗ್ತದೆ ನೋಡ್ರಿ. ಇಲ್ಲೇ ಪಾರ್ಟ್ ಬಿ ದೊಳಗಡೆನೆ 2 ಕ್ವಶನ್ ಅದು ಕೇಳಿ ಸೊ ಹಿ ಇಸ್ ಗೋಯಿಂಗ್ ಟು ಮ್ಯಾನೇಜ್ ಸೊ ಮಿನಿಮಮ್ 14 ಮಾರ್ಕ್ಸ್. ಸೊ ಮ್ಯಾಕ್ಸಿಮಮ್ ಎಲ್ಲಿ ತಕ ಮಿನಿಮಮ್ 12 to 14 or 16 ಮಾರ್ಕ್ಸ್ ತಕ ವೇರಿಯೇಷನ್ ಆಗ್ಬಹುದು. ಸೊ ಯೂಶಲಿ ಕ್ವಶನ್ಸ್ ನ ಅದು ಈ ಸಲ ಕ್ವಶನ್ ಪೇಪರ್ ನೋಡಿ ಯೂಶಲಿ ಕ್ವಶನ್ ನಂಬರ್ಸ್ ಅಂದ್ರೆ ಓಲ್ಡ್ ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡ್ರಂದ್ರೆ ಅದ್ರೊಳಗಡೆ ಯೂಶುವಲ್ ಕ್ವಶನ್ ನಂಬರ್ಸ್ ಇದ್ದಾವ, ಬಟ್ ಆ ಕ್ವಶನ್ ನಂಬರ್ಸ್ ನ ಈಗ ರಿಪೀಟ್ ಆಗಂಗಿಲ್ಲ. ಸೊ ಯಾಕೆ ಸರ್ ಅಂತಂದ್ರೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ನಂಬರ್ಸ್ ನ ಚೇಂಜ್ ಆಗ್ತದೆ, ಬಟ್ ಕ್ವಶನ್ಸ್ ಬರೋದು ಅದ್ರದ್ಲೇನೆ ಬಂದಿರ್ತಾವ, ಅಲ್ಲೇನ್ ಬೇರೆದೇನ್ ಬರಂಗಿಲ್ಲ. ಸೊ ಬಟ್ ಎಷ್ಟು ನಿಮಗ ಬ್ರೀಫ್ ಹೈಲೈಟ್ಸ್ ಇರ್ಲಿ, ಅಟ್ ಲೀಸ್ಟ್ ಎಷ್ಟು ಮಾರ್ಕ್ಸ್ ಇಂದ ಆಗ್ತಾರೆ ಈ ಚಾಪ್ಟರ್ ಅಂತ ಹೇಳಿ ಗೊತ್ತಾಗ್ಲಿ, ಎಲ್ಲೆಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾವ್ರಿ ಅನ್ನೋದನ್ನ ಬಗ್ಗೆ ಸ್ವಲ್ಪ ಗೊತ್ತಿದ್ರ ಬೆಸ್ಟ್. ಇಲ್ಲ ಟೈಟಲ್ ಗೊತ್ತಿರ್ಲಿ, ಸೊ ಮಾರ್ಕ್ಸ್ ಎಷ್ಟಿದೆ ಅಂತೇಳಿ ಅಟ್ ಲೀಸ್ಟ್ ಅಷ್ಟೇ ಮಿನಿಮಮ್ ಗೊತ್ತಿರ್ಲಿ ನಿಮ್ಗ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇಂಟ್ರೊಡಕ್ಷನ್ ಒಳಗಡೆ ಏನ್ ಡಿಸ್ಕಷನ್ ಮಾಡೋಣಪ್ಪ. ಇದ್ರ ಇಂಟ್ರೊಡಕ್ಷನ್ ಅಗ್ದಿ ನೀಟಾಗಿ ಬೆಸ್ಟ್ ವೇದೊಳಗೆ ಕಲ್ತ್ಕೊಂಡ್ ಬಿಡ್ರಿ. ಸೊ ಒಂದ್ ಸಲ ನೀವು ಕ್ಲಾಸ್ ಕೇಳ್ಬಿಟ್ರ ಇನ್ನೊಂದ್ಸಲ ಓದ್ಬಾರ್ದು ಅನ್ನಂತ ಲೆವೆಲ್ಗೆ ಆಗಿರ್ಬೇಕು ನೋಡಿ. ಕ್ಲಾಸ್ ಅಂದ್ರೆ ಆ ತರ ಕ್ಲಾಸಸ್ ನ ನಿಮ್ಗೆ ಮಾಡಿ ಕೊಡ್ತದ. ಇಲ್ಲ ಆನ್ಲೈನ್ ದೊಳಗಡೆನೆ ಅಷ್ಟು ಪರ್ಫೆಕ್ಟ್ ಆಗಿ ತಿಳಿಯಂಗ್ ಮಾಡಿಸ್ತದ. ಇನ್ನು ಆಫ್ಲೈನ್ ಬಂದ್ರಂತರೂ ಸೊ ದಿ ಬೆಸ್ಟ್ ವೇದೊಳಗ ನಿಮ್ಗೆ ಮಾಡಿಸಿ ಪರ್ಫೆಕ್ಟ್ ಆಗಿ ಮಾಡಿಸಿ ಕೊಟ್ಬಿಡ್ತೈತಿ. ಸೊ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತೇಳಿ ಫಸ್ಟ್ ಹೋಗೋಣ ಅಂತ. ವಾಟ್ ಡು ಮೀನ್ ಬೈ ಸೊಲ್ಯೂಷನ್ಸ್? ನಿಮ್ ಫಸ್ಟ್ ಇಯರ್ ಕಲ್ತೀರಿ ಮಿಕ್ಸರ್ಸ್ ಅಂತೇಳಿ ಕಲ್ತೀರಿ. ಸೊ ಮಿಕ್ಸರ್ಸ್ ದೊಳಗಡೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಮತ್ತೇನು ಹೆಟ್ರೋಜಿನಿಯಸ್ ಮಿಕ್ಸರ್ಸ್ ಅಂತೇಳಿ ಕಲ್ತೀರಿ. ಇಲ್ಲಿ ಇನ್ ಡಿಟೇಲ್ ಆಗಿ ಹೋಮೋಜಿನಿಯಸ್ ಮಿಕ್ಸರ್ಸ್ ಸ್ಟಡಿ ಮಾಡಿದ್ರೆ ಅದೇ ಸೊಲ್ಯೂಷನ್ಸ್ ಆಗಿರುತ್ತೆ. ಏನಂತ ಹೇಳಿದೆ? ಸೊ ಹೋಮೋಜಿನಿಯಸ್ ಮಿಕ್ಸರ್ಸ್
ಆಫ್ ಟೂ ಆರ್ ಮೋರ್ ಕಾಂಪೋನೆಂಟ್ಸ್. ಅದನ್ನೇ ಏನ್ ಬಂದ್ಬಿಡ್ತದೆ ಸರ್ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಕಮ್ ಎಸ್ ಎ ಸೊಲ್ಯೂಷನ್ಸ್. ಅಂದ್ರೆ ಮಿಕ್ಸರ್ಸ್ ಒಳಗಡೆ ಟೂ ಆರ್ ಮೋರ್ ಕಾಂಪೋನೆಂಟ್ಸ್ ಅಂತ ಮಿಕ್ಸ್ ಮಾಡಿರ್ತಿರಲ್ಲ, ಅದು ಹೋಮೋಜಿನಿಯಸ್ ಮಿಕ್ಸರ್ ಇತ್ತಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಎಸ್ ಎ ಸೊಲ್ಯೂಷನ್ ಅಂತೇಳಿ. ಹೆಟ್ರೋಜಿನಿಯಸ್ ಜಸ್ಟ್ ಮಿಕ್ಸರ್ ಅಂತ ಹೇಳಿರ್ತೀವಿ. ಅದು ಫಸ್ಟ್ ಇಯರ್ ಹೋಮೋಜಿನಿಯಸ್ ಮಿಕ್ಸರ್ ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸರ್ಸ್ ಡಿಫ್ರೆನ್ಸಸ್ ಬಿಟ್ವೀನ್ ಹೋಮೋಜಿನಿಯಸ್ ಮಿಕ್ಸರ್ ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತೀವಿ. ಬಟ್ ಇಲ್ಲಿ ಸೊಲ್ಯೂಷನ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂತೇಳಿ ಗೊತ್ತಿರಲಿ. ಅದು ಏನ್ ಮಾಡಕ್ ಆಗಂಗಿಲ್ರಿ ಸರ್ ಅಂತಂದ್ರೆ ಡಿಸ್ಟಿಂಗ್ವಿಶ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಕಂಪ್ಲೀಟ್ಲಿ ಹೋಮೋಜಿನಿಯಸ್ ಮೀನ್ಸ್ ಓನ್ಲಿ ಯೂನಿಫಾರ್ಮ್, ಇಟ್ ಈಸ್ ಹ್ಯಾವಿಂಗ್ ದಿ ಕಾಂಪೋಸಿಷನ್ ಆಸ್ ವೆಲ್ ಆಸ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ ಈ ಶರ್ಟ್ ಅಂತ ಹೇಳಿ ತಗೊಂಡ್ರೆ ಅಂದ್ರೆ ಈ ಶರ್ಟ್ ಕಲರ್ ಎಲ್ಲಾ ಕಡೆನೂ ಒಂದೇ ತರನೇ ಇದೆ, ಇಟ್ ಈಸ್ ಯೂನಿಫಾರ್ಮ್ ಅಂತ ಹೇಳ್ತೀವಿ. ಸೊ ದಿ ಏನಪ್ಪಾ ಅಂದ್ರೆ ಹೋಮೋಜಿನಿಯಸ್ ಕಲರ್ ಅಂತ ಹೇಳಿ ಹೇಳ್ತೀವಿ. ಅದನ್ನೇ ಸೊ ಕ್ಯಾಶುವಲ್ ಶರ್ಟ್ ಅದ ಹಾಕೊಂಡೆ ಅಂದ್ರೆ ಅವಾಗ ಏನಾಗಿರುತ್ತೆ ಸರ್, ಡಿಫ್ರೆಂಟ್ ಕಲರ್ಸ್ ಇರ್ತದೆ, ದಟ್ ಕಮ್ಸ್ ಅಂಡರ್ ದಿ ಹೆಟ್ರೋಜಿನಿಯಸ್ ಅಂತ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್ ದಟ್ ಈಸ್ ಸೊಲ್ಯೂಷನ್ಸ್ ಅಂತಂದ್ರೆ ಡೆಫಿನಿಷನ್ಸ್. ಸೊಲ್ಯೂಷನ್ಸ್ ಆರ್ ಎಂತವ್ರಿ ಸರ್ ಅಂತಂದ್ರೆ ಹೋಮೋಜಿನಿಯಸ್. ಸೊಲ್ಯೂಷನ್ಸ್ ಆರ್ ಹೋಮೋಜಿನಿಯಸ್. ಸೊಲ್ಯೂಷನ್ಸ್ ಆರ್, ಈ ವರ್ಡ್ ಬಹಳ ಇಂಪಾರ್ಟೆಂಟ್, ಹೋಮೋಜಿನಿಯಸ್ ಮಿಕ್ಸರ್ಸ್ ಆಫ್ ಎಷ್ಟು ಇರ್ತಾವ್ರಿ ಸರ್ ಅಂತಂದ್ರೆ ಅಟ್ ಲೀಸ್ಟ್ ಎರಡರೇ ಇರಬೇಕು. ಓಕೆ, ಅಂದ್ರೆ ಹೋಮೋಜಿನಿಯಸ್ ಮಿಕ್ಸರ್ ಆಫ್ ಟೂ, ಇಲ್ಲ ಅಂತಂದ್ರೆ ಮೋರ್ ಅಂತ ಹೇಳಿ ಕೊಟ್ಬಿಡೋಣ. ಟೂ ಆರ್ ಮೋರ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಬೇಕಾದಷ್ಟು ಇರಬಹುದು. ಸೊ ಸಬ್ಸ್ಟೆನ್ಸಸ್ಗೆ ನಾವ್ ಏನಂತ ಹೇಳಿರ್ತೀವಪ್ಪ ಅಂದ್ರೆ ದಟ್ ಸೊಲ್ಯೂಷನ್ಸ್ ಅಂತ ಹೇಳಿ ಹೇಳಿರ್ತೀವಿ. ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಮಿಕ್ಸ್ ಮಾಡಿರ್ಬೇಕು, ಹೋಮೋಜಿನಿಯಸ್ ಮಿಕ್ಸರ್ ಆಗಿರ್ಬೇಕು. ಅಂದ್ರೆ ಹೋಮೋಜಿನಿಯಸ್ ಸೊ ಏನಪ್ಪಾ ಅಂದ್ರೆ ಕಂಬೈನ್ ಆಗಿರ್ಬೇಕು. ಅವಾಗ ಏನ್ ಕಂಬೈನ್ಡ್ ಆದ ಬಳಿಕ ಸೊಲ್ಯೂಷನ್ ಏನ್ ಮಿಕ್ಸರ್ ಬರ್ತಲ್ಲ, ಆ ಮಿಕ್ಸರ್ಸ್ಗೆ ನಾವು ಸೊಲ್ಯೂಷನ್ಸ್ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಜಸ್ಟ್ ಇಲ್ಲಿ ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನು ಫಸ್ಟ್ ಅದರದ್ದು ಮೀನಿಂಗ್ ಹೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದ್ರದ್ದು ಎಕ್ಸಾಂಪಲ್ಸ್ ಹೋಗೋಣ ಅಂತ. ಆಲ್ರೆಡಿ ನೀವು ಫಸ್ಟ್ ಇಯರ್ಗೆ ಕಲ್ತಿರ್ತೀರಿ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂತೇಳಿ. ವಾಟ್ ಯು ಮೀನ್ ಬೈ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂತೇಳಿ ಕೇಳಬಹುದು. ಬಟ್ ಫಸ್ಟ್ ಇಯರ್ಕಿನೇ ನಿಮ್ಗೆ ಅದು ಕವರ್ ಆಗಿದ್ರದಿಂದ ಸೊ ಅದನ್ನು ಕೇಳೋದು ಡೌಟ್. ಸೊ ಲೆಟ್ ಅಸ್ ವಿ ಶಾಲ್ ಹ್ಯಾವ್ ಹೋಮೋಜಿನಿಯಸ್ ಮಿಕ್ಸರ್ಸ್ ಆರ್ ದಿ ಮಿಕ್ಸರ್ಸ್. ಹೋಮೋಜಿನಿಯಸ್ ಮಿಕ್ಸರ್ಸ್ ಆರ್ ದಿ ಮಿಕ್ಸರ್ಸ್. ಅವೇನ್ ಬೇರೆ ಏನಲ್ಲ, ಮಿಕ್ಸರ್ಸ್ ಗಳೇ ಅಂದ್ರೆ ಕಂಬೈನ್ ಆಗಿರ್ತಾವಲ್ಲ ಮಿಕ್ಸರ್ಸ್. ಅವಕರದ್ದು ಕಾಂಪೋಸಿಷನ್ ಏನಾಗಿರ್ತದ್ರಿ ಸರ್ ಅಂತಂದ್ರೆ ಮಿಕ್ಸರ್ಸ್ ಹುಸ್ ಕಾಂಪೋಸಿಷನ್ ಅಥವಾ ಹುಸ್ ಕಂಟೆಂಟ್ ಅಂತ ಹೇಳಿ ಹೇಳ್ತಾರಲ್ಲ, ಹುಸ್ ಕಾಂಪೋಸಿಷನ್. ಸೊ ಹುಸ್ ಕಾಂಪೋಸಿಷನ್ ಏನಾಗಿರ್ತದೆ ಸರ್ ಅಂತಂದ್ರ ಸೊ ದಟ್ ಈಸ್ ಹುಸ್ ಕಾಂಪೋಸಿಷನ್ಸ್ ಅಥವಾ ಕಾಂಪೋಸಿಷನ್ ಏನಾಗಿರ್ತದೆ ಸರ್ ಅಂತಂದ್ರೆ ಅಷ್ಟೇ ಅಲ್ಲ, ಕಾಂಪೋಸಿಷನ್ಸ್ ಅಷ್ಟೇ ಅಲ್ಲ, ಪ್ರಾಪರ್ಟೀಸ್. ಸೊ ಕಾಂಪೋಸಿಷನ್ ಆಗಿರ್ಬೋದು ಮತ್ತೆ ಅವಕರದ್ದು ಕ್ಯಾರೆಕ್ಟರ್ಸ್ ಅಥವಾ ಪ್ರಾಪರ್ಟೀಸ್. ಸೊ ಮಿಕ್ಸರ್ಸ್ ಹುಸ್ ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್ ಏನಾಗಿರ್ತಾವಪ್ಪ ಅಂತಂದ್ರ ಸೇಮ್ ಟು ಸೇಮ್ ಇದಿರ್ತಾವ, ಯೂನಿಫಾರ್ಮ್ ಅಂತೇಳಿ ಹೇಳ್ತೀವಿ. ಆರ್ ಯೂನಿಫಾರ್ಮ್ ಥ್ರೂ ಔಟ್ ಅಂದ್ರ ಪೂರ್ತಿ ಅಂತೇಳಿ, ಫುಲ್. ಓಕೆ, ಕಂಪ್ಲೀಟ್ ಥ್ರೂ ಔಟ್ ದಿ ಮಿಕ್ಸರ್ ಏನಾಗಿರ್ತದೆ ಸರ್ ಅಂತಂದ್ರೆ ಸೇಮ್ ಟು ಸೇಮ್ ಇದಿರ್ತದ ಅಂತ. ಥ್ರೂ ಔಟ್ ದಿ ಮಿಕ್ಸರ್ ಅಂದ್ರೆ ಯೂನಿಫಾರ್ಮ್ ಥ್ರೂ ಔಟ್ ದಿ ಮಿಕ್ಸರ್ ಅಂತೇಳಿ, ಅಥವಾ ಸೇಮ್ ಟು ಸೇಮ್ ಥ್ರೂ ಔಟ್ ದಿ ಮಿಕ್ಸರ್. ಸೊ ಥ್ರೂ ಔಟ್ ದಿ ಮಿಕ್ಸರ್ಸ್ ಅಥವಾ ಮಿಕ್ಸರ್. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಹೋಮೋಜಿನಿಯಸ್ ಮಿಕ್ಸರ್ಸ್ ಆರ್ ದಿ ಮಿಕ್ಸರ್ಸ್ ಹುಸ್ ಕಾಂಪೋಸಿಷನ್ ಮತ್ತ ಪ್ರಾಪರ್ಟೀಸ್ ಏನಾಗಿರ್ತಾವಪ್ಪ ಅಂದ್ರೆ ಯೂನಿಫಾರ್ಮ್ ಅಥವಾ ಸೇಮ್. ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್ ಆಗ್ತದ. ಒಂದೇ ತರ ಇತ್ತು ಅಂದ್ರೆ ಅವಾಗ ಏನಂತೀರಿ, ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂತೀರಿ. ಸರ್ ಇಲ್ರಿ ಅದ್ರ ಕಾಂಪೋಸಿಷನ್ ಆಗಿರ್ಬೋದು, ಸ್ವಲ್ಪ ಪ್ರಾಪರ್ಟೀಸ್ ಆಗಿರ್ಬೋದು ಚೇಂಜ್ ಐತಂದ್ರೆ, ಇದೇ ಶರ್ಟ್ ಹೇಳಿದೆ ನಾನು, ಒಂದೇ ತರ ಇದ್ದಕ್ಕೆ ಇದು ಸೊ ಹೋಮೋಜಿನಿಯಸ್ ಅಂತ ಹೇಳಿದ್ರೆ, ಕಲರ್ ಬೇರೆ ಬೇರೆ ಇತ್ತು ಅಂತಂದ್ರೆ ಅವಾಗ ಹೆಟ್ರೋಜಿನಿಯಸ್ ಅಂತೇಳಿ ಆಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರಾಗ ಏನ್ ಸಬ್ಸ್ಟೆನ್ಸಸ್ ಆಗ್ತಾವಲ್ಲ, ಇದ್ರಾಗ ಏನ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡ್ ಮಾಡಿವಲ್ಲ, ಸೊ ಹ್ಯಾಸ್ ಟು ಮೇಕ್ ದಿ ಮಿಕ್ಸರ್ಸ್. ಆ ಸಬ್ಸ್ಟೆನ್ಸಸ್ ಗಳಿಗೆ ಏನ್ ಅಂತೇಳಿ ಕರಿತೀರಿ ಸರ್ ಅಂತಂದ್ರೆ ಕಾಂಪೋನೆಂಟ್ಸ್. ಅಂದ್ರೆ ಎಷ್ಟು ಸಬ್ಸ್ಟೆನ್ಸಸ್ ಕೂಡಿ ಆಗಿದೆ ಅನ್ನೋದಕ್ಕೆ ಎಷ್ಟು ಕಾಂಪೋನೆಂಟ್ಸ್ ಇದ್ದಾವ ಆ ಸೊಲ್ಯೂಷನ್ಸ್ ಒಳಗ ಅಂತೇಳಿ ಕರೆದಿರ್ತೀವಿ. ವಾಟ್ ಎವರ್ ದಿ ಸಬ್ಸ್ಟೆನ್ಸಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಫಾರ್ ದಿ ಮಿಕ್ಸಿಂಗ್. ಇಲ್ಲೇನು ಯೂನಿಫಾರ್ಮ್ ಆಗಿರ್ಬೋದು, ಅದ ಇನ್ಫಾರ್ಮ್ ಆಗ್ಲಿಕ್ಕೆ ಎಷ್ಟು ಸಬ್ಸ್ಟೆನ್ಸಸ್ ನ ಮಿಕ್ಸ್ ಮಾಡಿರ್ತೀವಲ್ಲ ಆ ಸಬ್ಸ್ಟೆನ್ಸಸ್ ಗಳಿಗೆ ನಾವು ಏನಂತ ಹೇಳ್ತೀವಿ, ಕಾಂಪೋನೆಂಟ್ಸ್ ಅಂತೇಳಿ ಹೇಳಿರ್ತೀವಿ ನೋಡಿ. ದ ಸಬ್ಸ್ಟೆನ್ಸಸ್ ಆ ಸಬ್ಸ್ಟೆನ್ಸಸ್ ಯಾವ್ಯಾವ ಯೂಸ್ ಮಾಡ್ಕೊಂಡು ಸೊಲ್ಯೂಷನ್ಸ್ ನ ಪ್ರಿಪೇರ್ ಮಾಡ್ತೀವಲ್ಲ ಆ ಸಬ್ಸ್ಟೆನ್ಸಸ್ ಗಳಿಗೆ. ಸಬ್ಸ್ಟೆನ್ಸಸ್ ಫಾರ್ಮಿಂಗ್ ಅಂದ್ರೆ ತಯಾರ ಏನ್ ಮಾಡ್ತದಲ್ಲ, ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ಅವಕ್ಕೆ ಏನಂತೇಳಿ ಕರಿತೀರಿ ಸರ್ ಅಂತಂದ್ರೆ ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಏನ್ರಿ ಸರ್ ಅಂತಂದ್ರೆ ಕಾಂಪೋನೆಂಟ್ಸ್. ಓಕೆ, ಆರ್ ಕಾಲ್ಡ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್.
ಆರ್ ಕಾಲ್ಡ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್ ಕಾಂಪೋನೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್, ಇದು ಎಕ್ಸಾಮಿನೇಷನ್ 1 ಮಾರ್ಕಿಗೆ ಕೇಳ್ತಾನ ನೋಡ್ರಿ. 1 ಮಾರ್ಕಿಗೆ ಏನಂತ ಹೇಳಿ ಕೇಳ್ತಾನ ಸರ್ ಅಂತಂದ್ರೆ ಬೈನರಿ ಸೊಲ್ಯೂಷನ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾನ. ಏನಪ್ಪಾ ಅಂದ್ರೆ ಈಗ ಸೊಲ್ಯೂಷನ್ ಅಂದ್ರೆ ಎಷ್ಟು ಹೇಳಿದೆವು, 2 or more ಮಿಕ್ಸರ್ಸ್ ಅಂತ ಹೇಳಿ ಹೇಳಿದೆವು. ಇಲ್ಲಿ 2 ಆದ್ರೂ ಇರ್ಬೋದು, 2ಕ್ಕಿಂತ ಹೆಚ್ಚಿಗೆ ಆದ್ರೂ ಇರ್ಬೋದು, ಅವಾಗ ಬರೋದಕ್ಕೆ ಸೊ ಸೊಲ್ಯೂಷನ್ ಅಂತ ಹೇಳಿದ್ರಿ. ಆ ಸೊಲ್ಯೂಷನ್ ಒಳಗಡೆ 2 ಕಾಂಪೋನೆಂಟ್ ಅಂದ್ರೆ ಸಬ್ಸ್ಟೆನ್ಸಸ್ ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ನಾವ್ ಏನಂತ ಹೇಳಿದೆವು, ಕಾಂಪೋನೆಂಟ್ಸ್ ಅಂತ ಹೇಳಿದೆವು. ಆ ಸೊಲ್ಯೂಷನ್ ಒಳಗಡೆ 2 ಕಾಂಪೋನೆಂಟ್ ಇದ್ದು ಸೊಲ್ಯೂಷನ್ ಫಾರ್ಮ್ ಆಗಿತ್ತಂದ್ರೆ ಅಂತ ಸೊಲ್ಯೂಷನ್ ಏನ್ ಅಂತ ಹೇಳಿ ಕರೀತಾರೆ ಅಂದ್ರೆ ಬೈನರಿ ಸೊಲ್ಯೂಷನ್ ಅಂತ ಹೇಳಿ ಕರೀತಾರೆ. ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದೇ ಇಫ್ ದಿ ಸೊಲ್ಯೂಷನ್, ಇದು ಕೇಳೋಣ ಬಹಳ ಸಲನು ಕೇಳಿದಾನ, ಇಫ್ ದಿ ಸೊಲ್ಯೂಷನ್ಸ್ ಅಥವಾ ಇಫ್ ದಿ ಸೊಲ್ಯೂಷನ್ ವಾಟ್ ಎವರ್ ಯು ಕ್ಯಾನ್ ಯೂಸ್, ಇಫ್ ದಿ ಸೊಲ್ಯೂಷನ್ಸ್ ಕನ್ಸಿಸ್ಟಿಂಗ್ ಆಫ್, ಇಫ್ ದಿ ಸೊಲ್ಯೂಷನ್ಸ್ ಕನ್ಸಿಸ್ಟಿಂಗ್ ಆಫ್ ಎಷ್ಟು ಕಾಂಪೋನೆಂಟ್ಸ್ ಇರ್ಬೇಕ್ರಿ ಸರ್? 2 ಕಾಂಪೋನೆಂಟ್ಸ್ ಇದ್ರ ಕನ್ಸಿಸ್ಟಿಂಗ್ ಆಫ್ 2 ಕಾಂಪೋನೆಂಟ್ಸ್, ಕನ್ಸಿಸ್ಟಿಂಗ್ ಆಫ್ ಹೌ ಮೆನಿ ಕಾಂಪೋನೆಂಟ್ಸ್? 2 ಕಾಂಪೋನೆಂಟ್ಸ್. 2 ಕಾಂಪೋನೆಂಟ್ಸ್ ಇದ್ರ 2 ಕಾಂಪೋನೆಂಟ್ಸ್ ಅಥವಾ 2 ಸಬ್ಸ್ಟೆನ್ಸಸ್. ನಿಮ್ಗೆ ಕಾಂಪೋನೆಂಟ್ಸ್ ಅಂತೇಳಿ ಅಷ್ಟು ಕ್ಲಿಯರ್ ಆಗಿ ಅನ್ಸ್ಲಿಲ್ಲ ಅಂದ್ರೆ 2 ಸಬ್ಸ್ಟೆನ್ಸಸ್, 2 ಕಾಂಪೋನೆಂಟ್ಸ್ ಅಥವಾ 2 ಸಬ್ಸ್ಟೆನ್ಸಸ್ ಇದ್ರ ದೆನ್ ದಿ ಸೊಲ್ಯೂಷನ್ಸ್ ಗೆ ಏನಂತ ಹೇಳಿ ಕರಿತೀರಿ ಸರ್? ದೆನ್ ದಿ ಸೊಲ್ಯೂಷನ್ಸ್ ಆರ್ ಕಾಲ್ಡ್, then the solutions are called ಏನ್ರಿ ಸರ್ ಅಂದ್ರೆ ಬೈನರಿ ಸೊಲ್ಯೂಷನ್. then the solutions are called binary solutions. ಇದು ಕೇಳಿದಾನ ನೋಡ್ರಪ್ಪ, ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ ತೆಗೆದು ಸೊ ಕೇಳಿದಾನ. ಅಂದ್ರೆ ಒಂದು ಸೊಲ್ಯೂಟ್ ಇರಬೇಕು, ಒಂದು ಸಾಲ್ವೆಂಟ್ ಇರಬೇಕು, ಅಂದಾಗ ಅದಕ್ಕೆ ಏನಂತೀರಪ್ಪ ಅಂದ್ರೆ ಬೈನರಿ ಸೊಲ್ಯೂಷನ್. ಸೊ ಇಲ್ಲಿ ಕ್ಲಿಯರ್ ಆಗಿ ಬರೆದು ಬಿಡ್ತೇನೆ ನೋಡ್ರಿ. ಸೊ ಫಾರ್ ಬೈನರಿ ಸೊಲ್ಯೂಷನ್ ಏನಿರ್ಬೇಕು, ಒಂದೇ ಒಂದು ಸಾಲ್ವೆಂಟ್ ಇರಬೇಕು, ಮಾತ್ರ ಸರ್ ಅಂತಂದ್ರೆ ಒಂದೇ ಒಂದು ಸೊಲ್ಯೂಟ್ ಇರಬೇಕು. 1 ಸಾಲ್ವೆಂಟ್, ನೆಕ್ಸ್ಟ್ ಸರ್ತ ಒಂದು ಸೊಲ್ಯೂಟ್, ಅದೊಂದು ಇತ್ತು ಅಂತಂದ್ರೆ ಬರೋದು ಸೊಲ್ಯೂಷನ್ ಎಂತದ್ರಿ ಸರ್ ಅಂತಂದ್ರೆ ಬೈನರಿ ಸೊಲ್ಯೂಷನ್. ಸೊ ದೆನ್ ಯು ವಿಲ್ ಗೆಟ್ ದಿ ವಾಟ್ ಟೈಪ್ ಆಫ್ ಸೊಲ್ಯೂಷನ್? ದಟ್ ಇಸ್ ಬೈನರಿ ಸೊಲ್ಯೂಷನ್. So I hope this much everybody understood. Once again you can recall, after that we shall give the examples. ಅದು ಹೋಗಿತ ಮೊದಲ ಸಾಲ್ವೆಂಟ್ ಅಂದ್ರೆ ಏನು, ಸೊಲ್ಯೂಟ್ ಅಂದ್ರೆ ಏನು, ಇನ್ನೊಂದು ಕಾನ್ಸೆಪ್ಟ್ ಹೇಳಿ ಆಮೇಲೆ ಎಕ್ಸಾಂಪಲ್ಸ್ ನ ಕೊಡೋಣ ಅಂತ, so that you will get it very easily. So once again we shall recall. So see here solutions chapter, so around 12 hours ಮತ್ತೆ 14 marks ದಷ್ಟು allotted ಇದೆ. ಆ ಮಾರ್ಕ್ಸ್ ನ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗ್ತಾವ ಅನ್ನೋದು ಇದ್ರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬೀಳ್ತಾವೆ, 2 ನ್ಯೂಮೆರಿಕಲ್ಸ್. ಓಕೆ, ಸೊ ಸೊಲ್ಯೂಷನ್ಸ್ ಅಂದ್ರೆ ಏನ್ರಿ ಸರ್? ಹೋಮೋಜಿನಿಯಸ್ ಮಿಕ್ಸರ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್. ಹೋಮೋಜಿನಿಯಸ್ ಮಿಕ್ಸರ್ಸ್ ಆಫ್ ಎಷ್ಟು ಇರ್ಬೇಕ್ರಿ ಸರ್? ಅಟ್ ಲೀಸ್ಟ್ 2, at most ಎಷ್ಟರೇ ಇರ್ಲಿ 2 or more substances, then that solution is then that mixture, homogeneous mixture is called as a solution ಅಂತೇಳಿ. ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಆರ್ ದಿ ಸೊ ಮಿಕ್ಸರ್ಸ್ ಆಫ್ ಕೋರ್ಸ್ ಅಂದ್ರೆ ಮಿಕ್ಸ್ ಮಾಡಿರ್ತಾನ ಎದರ್ಲೇರಿ ಸರ್ ಅಂತಂದ್ರೆ 2 or more ಕಾಂಪೋನೆಂಟ್ಸ್. ಇಲ್ಲಿ ಏನ್ ಹೇಳಿದ್ವಲ್ಲ 2 or more ಕಾಂಪೋನೆಂಟ್ಸ್ ಲೆ ಸೊ ಅವಕರದ್ದು ಕಾಂಪೋಸಿಷನ್ ಆಗಿರ್ಬೋದು ಮತ್ತೆ ಪ್ರಾಪರ್ಟೀಸ್ ಏನ್ ಇದ್ದಿರ್ತಾವ್ರಿ ಸರ್, ಯೂನಿಫಾರ್ಮ್ ಅಥವಾ ಸೇಮ್ ಅಥವಾ ಕಾನ್ಸ್ಟಂಟ್ ಅಂತೇಳಿ ಒಂದೇ ತರನ ಇದ್ದಿರ್ತದ ಥ್ರೂ ಔಟ್ ದಿ ಮಿಕ್ಸರ್. ಇಫ್ ಯು ಕನ್ಸಿಡರ್ whose compositions as well as properties they are uniform, ಅಂದ್ರೆ ಸೇಮ್ ಟು ಸೇಮ್ ಇದ್ದಿರ್ತೈತಿ. ಸರಿ ಸರ್, ಹಾಗಾದ್ರೆ ಸಬ್ಸ್ಟೆನ್ಸಸ್ ಏನ್ ಯೂಸ್ ಮಾಡ್ತೀವಲ್ಲ ಸೊಲ್ಯೂಷನ್ಸ್ ನ ಪ್ರಿಪೇರ್ ಮಾಡ್ಲಕ್ಕ ಅವಕ್ ಏನಂತೀರಿ ಅಂತಂದ್ರೆ ಸಬ್ಸ್ಟೆನ್ಸಸ್ ವಾಟ್ ಎವರ್ ದೇ ಆರ್ ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ದೇ ಆರ್ ಕಾಲ್ಡ್ ಆಸ್ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್. ಅದ್ರಾಗ ಈಗ ಕ್ಲಾಸ್ ಅಂತ ಹೇಳ್ತೀವಿ, ಕ್ಲಾಸಿಗೆ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಅಂದ್ರೆ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ, ಒಂದ್ ಸೈಡ್ ಗರ್ಲ್ಸ್ ಒಂದ್ ಸೈಡ್ ಬಾಯ್ಸ್ ಅಂತೇಳಿ. ಈ ತರ ಏನು ಕಾಂಪೋನೆಂಟ್ಸ್ ಆಫ್ ದಿ ಕ್ಲಾಸ್ ರೂಮ್ ಅಂದ್ರೆ ಸ್ಟೂಡೆಂಟ್ಸ್ ಅಂತೇಳಿ ಹೇಳಿರ್ತೀವಲ್ಲ, ಗರ್ಲ್ಸ್ ಸ್ಟೂಡೆಂಟ್ಸ್ ಬಾಯ್ಸ್ ಸ್ಟೂಡೆಂಟ್ಸ್. ಅದೇ ತರನೇ ಸಬ್ಸ್ಟೆನ್ಸಸ್ ದೊಳಗಡೆ ಎಷ್ಟು ಸೊಲ್ಯೂಷನ್ಸ್ ದೊಳಗಡೆ ಎಷ್ಟು ಸಬ್ಸ್ಟೆನ್ಸಸ್ ಲೇ ಆ ಸೊಲ್ಯೂಷನ್ ಫಾರ್ಮ್ ಆಗದಲ್ಲ, ಈಚ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಸ್ ಒನ್ ಕಾಂಪೋನೆಂಟ್ ಅಂತೇಳಿ. ಸೊ ಅದೇ ಸೊಲ್ಯೂಷನ್ ದೊಳಗಡೆ ಜಸ್ಟ್ 2 ಕಾಂಪೋನೆಂಟ್ ಲೇ ಸೊಲ್ಯೂಷನ್ ಫಾರ್ಮ್ ಆಗಿದ್ರ, ಇಫ್ ಇಟ್ ಈಸ್ ಹ್ಯಾವಿಂಗ್ 2 ಕಾಂಪೋನೆಂಟ್ಸ್, 2 ಕಾಂಪೋನೆಂಟ್ಸ್ ಲೇ ಅಥವಾ 2 ಸಬ್ಸ್ಟೆನ್ಸಸ್ ಲೇ ಸೊಲ್ಯೂಷನ್ ಏನಾದ್ರೂ ತಯಾರಾಗಿದ್ರ ಆ ಸೊಲ್ಯೂಷನ್ ಏನ್ ಹೇಳಿ ಕರಿತೀರಿ ಸರ್? ದಟ್ ಯು ಆರ್ ಗೋಯಿಂಗ್ ಟು ಕಾಲ್ ಆಸ್ ಬೈನರಿ ಸೊಲ್ಯೂಷನ್. ಹಾಗಾದ್ರೆ ಬೈನರಿ ಸೊಲ್ಯೂಷನ್ ಏನ್ ಅಂದಂಗಾಯ್ತು? ಒಂದು ಸಾಲ್ವೆಂಟ್ ಇರ್ತೈತಿ, ಒಂದು ಸೊಲ್ಯೂಟ್ ಇರ್ತೈತಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ವಾಟ್ ಇಸ್ ವಾಟ್ ಅ ಬೈನರಿ ಸೊಲ್ಯೂಷನ್. ಈ ತರ ಅಗದಿ ನೀಟಾಗಿ ಆಫ್ಲೈನ್ ಕ್ಲಾಸಸ್ ಇದ್ದಾಗನು ಡಿಸ್ಕಷನ್ ಮಾಡ್ತದ. ಡೆಮೋ ಕ್ಲಾಸಸ್ ಇದ್ದಾವ 1ನೇ ತಾರೀಕು ತನಕ ಲಾಸ್ಟ್ ಡೆಮೋ ಕ್ಲಾಸಸ್. ಸೊ ಇವತ್ತಿನಿಂದ ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗಿದಾವ. ಸೊ ಇನ್ನು 28th ತನಕನು whoever interested you can attend all the demo classes. 28th ಒಂದು ಸ್ಪೆಷಲ್ ಆಫರ್ ಇದೆ ನೋಡ್ರಿ.
ಯಾರ ಬಿಫೋರ್ 28th ಅಡ್ಮಿಷನ್ ತಗೋತಾರಲ್ಲ ಅವರಿಗೆ ವಿದಿನ್ 8,000 ಒಳಗಡೆ ಸೊ PCMB ಒಂದ್ಸಲ ಸಿಲೆಬಸ್ ಮುಗಿಸ್ಕೊಡ್ಲಾಕ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗಿಸ್ಕೊಡ್ಲಾಕ PCMB ಜಸ್ಟ್ ಆಟ್ 8,000 rupees ಯು ವಿಲ್ ಸೊ ಗೆಟ್ ದಟ್ ಆಫರ್. ಇದು ಎಷ್ಟು ಸೀಟಿಗೆ ಅಪ್ಲಿಕೇಬಲ್ ಆಗ್ತದೆ ಸರ್ ಅಂದ್ರೆ ಫಸ್ಟ್ ಯಾರು ಬಂದು 35 ಸೀಟ್ಸ್ ಗಳಿಗೆ ಅಪ್ಲಿಕೇಬಲ್ ಆಗ್ತದೆ ಫಸ್ಟ್ ಬಂದವರಿಗೆ ಫಸ್ಟ್ ಚಾನ್ಸ್. ಓಕೆ 35 ಸೀಟ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಇದು ಎಲ್ಲಿಗೆ ಹೋಗ್ಬಿಡ್ತದೆ ಸರ್ ಅಂತಂದ್ರೆ 12,000 ಹೋಗ್ಬಿಡ್ತೈತಿ. ಓಕೆ ಸೊ ಸೇಮ್ ಕಲ್ಸೋದು ಎಲ್ಲರಿಗೆ ಸೇಮ್ ಅವರು ಸೊ 8,000 ಕೊಟ್ಟಿರ್ಲಿ ಅವರು 12,000 ಕೊಟ್ಟಿರ್ಲಿ ಎಲ್ಲರಿಗೆ ಸೇಮ್ ಕಲಿಸ್ತೈತಿ. ಬಟ್ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಯಾರು ಆಫರ್ದಾಗ ಐತಿ ಅವರಿಗೆ ಏನು ಲೆಸ್ ಫೀಸ್ ದೊಳಗಡೆ ಸಿಗ್ತೈತಿ. ಯಾರು ಆಫರ್ ಬಿಟ್ಟು ನೆಕ್ಸ್ಟ್ ಲೇಟ್ ಆಗಿ ಅಡ್ಮಿಷನ್ ತಗೋತಾರ ಅವರಿಗೆ ಫೀಸ್ ಜಾಸ್ತಿ ಆಗ್ತದೆ. ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಗೆಟ್ ಯುವರ್ ಅಡ್ಮಿಷನ್ ಆನ್ ಆರ್ ಬಿಫೋರ್ 28th of February. ಓಕೆ 28th of February ಒಳಗಡೆ ಸೊ ಯು ಕ್ಯಾನ್ ಗೆಟ್ ದಿ ಅಡ್ಮಿಷನ್ಸ್. ಸೊ ಆಫ್ಟರ್ ದಟ್ ಸೊ ಇನ್ನ ಸೆಕೆಂಡ್ಗೆ ಲಾಸ್ಟ್ ಡೇಟ್ ಇದೆ ಕಂಪ್ಲೀಟ್ ಆಗಿ. ಸೊ ನಿಮ್ಗೆ ವೆಕೇಶನ್ಸ್ ಕ್ಲಾಸಸ್ಗೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೆಕೆಂಡ್ ಆಫ್ ಸೊ ಮಾರ್ಚ್ಗೆ ಲಾಸ್ಟ್ ಕ್ಲಾಸಸ್ ಆಗ್ತದೆ. ಡೆಮೋ ಇದು ಲಾಸ್ಟ್ ಡೇಟ್ ಫಾರ್ ದಿ ಅಡ್ಮಿಷನ್. ಥರ್ಡ್ ಹಿಡಿದು ಸೊ ಎಲ್ಲ ರಿಯಲ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವ. ರಿಯಲ್ ಕ್ಲಾಸಸ್ ಟೈಮಿಂಗ್ 6 to 8 o'clock ಮಾರ್ನಿಂಗ್ ಸೆಷನ್ ಯಾರು ಬರ್ತೀರಿ ಒಂದು ಬ್ಯಾಚಿಗೆ. ನೆಕ್ಸ್ಟ್ ಸರ್ ಅಂತಂದ್ರೆ 5:30 ದಿಂದ ಈವ್ನಿಂಗ್ ಸೊ 8 o'clock ತಕ ಫಸ್ಟ್ ಒಂದು ಬ್ಯಾಚ್ ಅದು 2ನೇ ತಾರೀಕು ದಿನ ಡಿಸೈಡ್ ಮಾಡ್ಕೊಂಡು ಇದ್ರಾಗ ಫಸ್ಟ್ ಮಾರ್ನಿಂಗ್ ಬ್ಯಾಚ್ ಹೋಗಿರ್ತದ ಇರ್ಲಿಲ್ಲ ಅಂದ್ರೆ ಈವ್ನಿಂಗ್ ಬ್ಯಾಚ್ ಹೆಚ್ಚಾಗಿ ಫಸ್ಟ್ ಈವ್ನಿಂಗ್ ಬ್ಯಾಚ್ 5:30 ದಿಂದ 8 o'clock ಬ್ಯಾಚ್ ನ ಸ್ಟಾರ್ಟ್ ಮಾಡ್ಕೊಡ್ತೈತಿ. ನೆಕ್ಸ್ಟ್ 1 month ಬಿಟ್ಟು ಏಪ್ರಿಲ್ ದೊಳಗಡೆ ಮತ್ತೆ ಇನ್ನೊಂದು ಬ್ಯಾಚ್ ನ ಸ್ಟಾರ್ಟ್ ಮಾಡ್ಕೊಡ್ತದ. ಅದು ಯಾವಾಗ ಈಗ ಮಾಡಿರ್ತದಲ್ಲ ಅದನ್ನ ಬಿಟ್ಟು ಇನ್ನೊಂದು ಬ್ಯಾಚ್ ಮಾಡ್ಕೊಡ್ತದ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಫಸ್ಟ್ ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸ್. ಇಲ್ಲೇ ಆನ್ಲೈನ್ ದೊಳಗಡೆನೆ ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನೋಡ್ಕೊಳ್ರಿ. ಅದೇ ಆಫ್ಲೈನ್ ಬಂದ್ರೆ ಇದ್ರ 10 ಪಟ್ಟಿನಷ್ಟು ಅಂಡರ್ಸ್ಟ್ಯಾಂಡ್ ಅಂತೂ ಜಾಸ್ತಿ ಆಗ್ತೈತಿ. ಇದಕ್ಕಿಂತ ಸೊ ಮೋಸ್ಟ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಆಗ್ತವ. ಸೊ ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ಸೊಲ್ಯೂಟ್ ಅಂದ್ರೆ ಏನು ಸಾಲ್ವಂಟ್ ಅಂದ್ರೆ ಏನು ಅವು ಎರಡು ಹೇಳಿ ಎಕ್ಸಾಂಪಲ್ಸ್ ಫಾರ್ ದಿ ಸೊಲ್ಯೂಷನ್ಸ್ ಇಷ್ಟ ಹೇಳಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಡೋಣ. ನೆಕ್ಸ್ಟ್ ಡೆಮೋ ಕ್ಲಾಸ್ ದೊಳಗಡೆ ಯೂಟ್ಯೂಬ್ ನಾಗ ಕೆಲವೊಮ್ಮೆ ಲೈವ್ ಕೊಟ್ಟಿರ್ತದ ಇಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡುತ್ತಾ ಅಲ್ಲಿ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಹೋಗೋಣಂತ. ನೆಕ್ಸ್ಟ್ ಮೆಥಡ್ಸ್ ಆಫ್ ಡಿಟರ್ಮೈನಿಂಗ್ ದಿ ಸೊ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ಸ್ ಮೊಲಾಲಿಟಿ ಮೋಲ್ ಫ್ರಾಕ್ಷನ್ ಅಂತೇಳಿ ಹಿಂಗ್ ಇನ್ ಡಿಟೇಲ್ ಆಗಿ ಅದು ಫಸ್ಟ್ PUC ಕಲ್ತೀರಿ ಅದನ್ನೇ ಸೇಮ್ ಸೆಕೆಂಡ್ PUC ಗೆ ಐತಿ. ಅದ್ರ ಮೇಲೆ ಒಂದು ಕ್ಯಾಲ್ಕುಲೇಷನ್ ಸೊ ಮೋಲಾರ್ ಮಾಸ್ ಕಂಡು ಹಿಡಿಯೋದು ಮತ್ತ ಯಾವ್ದಪ್ಪ ಅಂತಂದ್ರ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ 2 ಪ್ರಾಬ್ಲಮ್ಸ್ 100% ಬಂದೇ ಬರ್ತಾವ. ಸೊ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಅಂತ ಮುಂದಿನ ಕ್ಲಾಸಿಗೆ. ಸೊ ಲೆಟ್ ಅಸ್ ವಿ ಶಲ್ ಗೆಟ್ ಇನ್ ಟು ದಿ ಸೊ ನೆಕ್ಸ್ಟ್ ಯಾವ್ದ್ರಿ ಸರ್ ಸಾಲ್ವಂಟ ಮತ್ತ ಇನ್ನೊಂದ್ರಿ ಸರ್ ಸೊಲ್ಯೂಟ್ ಅವೆರಡದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಕ್ಲಾರಿಫೈ ಕೊಟ್ಟು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ಸ್ ಫಾರ್ ದಿ ಸೊಲ್ಯೂಷನ್ಸ್ ಆರ್ ಎಲ್ಸ್ ಬೈನರಿ ಸೊಲ್ಯೂಷನ್ಸ್ ಎಕ್ಸಾಂಪಲ್ ಕೊಟ್ಟು ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಡ್ತೈತಿ. ಸೊ ಅದಕ್ಕೆ ಎಲ್ಲಾ ಸ್ಟೂಡೆಂಟ್ಸ್ ನ ಕೆಲವೊಬ್ರು ನೀವು ಇಷ್ಟೇ ವಾಚ್ ಮಾಡಿ ಬಿಡಬೇಡ್ರಿ, ಅದನ್ನ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿಸ್ರಿ. ಸೊ ಯಾರಿಗೂ ಎಷ್ಟೋ ಮಂದಿ ಗೊತ್ತಿಲ್ಲಾರ್ದವ್ರಿಗೆ ಸೊ ಹೋಗಿ ರೀಚ್ ಆಯ್ತು ಅಂತಂದ್ರೆ ಅವರಿಗೆ ಅನುಕೂಲ ಆಗ್ತದ. ಅಟ್ ಫ್ರೀ ಆಫ್ ಕಾಸ್ಟ್ ವಿ ಆರ್ ಪ್ರೊವೈಡಿಂಗ್ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್. ಸೊ ನಿಮಗೆ ಬೇಕು ಅಂತಂದ್ರೆ ಕಲೆಕ್ ಅಷ್ಟೇ ಇಲ್ಲಿ ಸೊ ಫೀಸ್ ಕಟ್ಕೊಂಡು ಅದು ಮಿನಿಮಮ್ ಫೀಸ್ ಬಟ್ ಕ್ವಾಲಿಟಿ ಎಜುಕೇಶನ್. ಯಾಕಂದ್ರೆ ನನ್ನ ಕ್ವಾಲಿಫಿಕೇಶನ್ BE MTech MSc ಮತ್ತೆ PhD ಹೈಯೆಸ್ಟ್ ಕ್ವಾಲಿಫಿಕೇಶನ್ ಬಟ್ ಹೈ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡೋದನ್ನ ಅಟ್ ಲೋವೆಸ್ಟ್ ಕಾಸ್ಟ್. ದಟ್ ಈಸ್ ದ ಅಲ್ಟಿಮೇಟ್ ಮೋಟೋ ಆಫ್ SPUC ಕೋಚಿಂಗ್ ಸೆಂಟರ್. ಸೊ ಇದು ಆದ ಬಳಿಕ ನೆಕ್ಸ್ಟ್ ನೀಟ್ CET JEE ಅಂತೇಳಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಂದ್ರೆ ಯಾಕಂದ್ರೆ ಬೀಯಿಂಗ್ ಅನ್ ಇಂಜಿನಿಯರ್ ಐ ಕ್ಯಾನ್ ಪ್ರೊವೈಡ್ ಸೊ how you have to tackle CET, how you have to tackle NEET, how you have to tackle JEE IIT ಅಂತೇಳಿ ಅಗ್ದಿ ಈಸಿಯೆಸ್ಟ್ ವೇ ದೊಳಗ ಸೊ ಬ್ಯಾಚಸ್ ನ ಮಾಡಿಕೊಡ್ತದ. ಕೆಲವೊಬ್ರು ಅದಕ್ಕಷ್ಟೇ ಬರಬೇಕಾಗಿತ್ತಂದ್ರೆ ಫಸ್ಟ್ ಥಿಯರಿ ನಿಮಗೊಂದಿಷ್ಟು ಟೆಸ್ಟ್ ಮಾಡಿ ಆಮೇಲೆ CET JEE IIT ಅದು ಏನು ಬ್ಯಾಚಸ್ ಗೆ ಅಡ್ಮಿಷನ್ ತಗೋತದ. ಯಾಕಂದ್ರೆ ನಿಮ್ಮ ಬೇಸಿಕ್ಸ್ ಗೊತ್ತಿಲ್ಲ ಸೊಲ್ಯೂಷನ್ ಗೊತ್ತಿಲ್ಲ ಅಂತಂದ್ರೆ ಅದ್ರ ಮೇಲೆ CET ಕಲಿಯಕ ವಜ್ಜಿ ಹೋಗ್ತೈತಿ. ಯಾಕಂದ್ರೆ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಗೊತ್ತಿರ್ಬೇಕು, ಸೊಲ್ಯೂಟ್ ಅಂದ್ರೆ ಗೊತ್ತಿರ್ಬೇಕು, ಸಾಲ್ವಂಟ್ ಅಂದ್ರೆ ಗೊತ್ತಿರ್ಬೇಕು, ಎಕ್ಸಾಂಪಲ್ಸ್ ಅದ್ರಾಗ ಪರ್ಟಿಕ್ಯುಲರ್ಲಿ ಬೈನರಿ ಸೊಲ್ಯೂಷನ್. ಓಕೆ ಆ ತರ ನಿಮ್ಗೆ ಕ್ಲಿಯರ್ ಆಗಿ ಕಾನ್ಸೆಪ್ಚುವಲ್ ಐಡಿಯಾ ಇತ್ತು ಅಂತಂದ್ರೆ ನೆಕ್ಸ್ಟ್ ಏನದಲ್ಲ ಸ್ವಲ್ಪ ಸಿನಾಪ್ಸಿಸ್ ಥಿಯರಿ ಹೇಳಿ ನೆಕ್ಸ್ಟ್ MCQs ಬಿಡಿಸಿದ್ರೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇರ್ಲಿಲ್ಲ ಅಂದ್ರೆ ನಾವು ಸುಮ್ನೆ ಒಡಕ್ ನೀರ್ ಹಾಕ್ದಂಗ ಆಗ್ತದ, ಅದ್ರದ್ದು ಯೂಸ್ ಇಲ್ಲ. ಸೊ ಅದಕ್ಕೆ ಸುಮ್ನೆ ನೀವು ಅಡ್ಮಿಷನ್ ತಗೊಂಡ್ರಿ ಅಂತೇಳಿ ನಾವು ಫಾರ್ಮಾಲಿಟೀಸ್ ಕಲಿಸಿದೇವ್ ಅಂತೇಳಿ ಅದಕ್ಕೆ ಯೂಸ್ ಇಲ್ಲ. ಹೆಂಗ್ ಕಲಿಸ್ಬೇಕಂತಂದ್ರೆ ಅದರದಿಂದ ನಾವು ಕಲಿಸಿದ ಮಟೀರಿಯಲ್ ದಿಂದ ನಿಮ್ಗೆ ಎಕ್ಸಾಮ್ ಬಂದಿರ್ಬೇಕು ಮತ್ತೆ ನೀವು ಆನ್ಸರ್ ಮಾಡಂತ ಎಬಿಲಿಟಿ ಬೆಳೆದಿರ್ಬೇಕು, ಅವಾಗಷ್ಟೇ ಅದು ಯೂಸ್ ಆಗ್ತದೆ. ಲೆಟ್ ಅಸ್ ಗೆಟ್ ಇನ್ ಟು ದಿ ವಾಟ್ ಅ ಸಾಲ್ವಂಟ್. ಫಸ್ಟ್ ಗೆ ಸಾಲ್ವಂಟ್ ಅಂದ್ರೆ
ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ಸೊಲ್ಯೂಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ಎಕ್ಸಾಂಪಲ್ಸ್ ಫಾರ್ ದಿ ಸೊಲ್ಯೂಷನ್ಸ್ ನ ಅಷ್ಟು ಇವತ್ತಿನ ಕ್ಲಾಸ್ನಾಗ ಕಲಿಸ್ಕೊಡೋಣ ಅಂತ. ಇಲ್ಲಿ ಸೊಲ್ಯೂಷನ್ ಅಂತ ಜಸ್ಟ್ ಜನರಲ್ ಆಗಿ ಬೈನರಿ ಸೊಲ್ಯೂಷನ್ ಅಂದ್ರೆ 2 ಕಾಂಪೋನೆಂಟ್ಸ್ ಅಂತ ಹೇಳಿದೆವು. ಒಂದು ಸಾಲ್ವಂಟ್ ಅಂತ ಹೇಳಿದ್ರಿ, ಇನ್ನೊಂದ್ರಿ ಸರ್ ಅಂತಂದ್ರೆ ಒಂದು ಸೊಲ್ಯೂಟ್ ಅಂತ ಹೇಳಿ ಹೇಳಿದ್ರಿ. ಇದು ಎರಡು ಕೂಡಿದ್ರೆ ಏನ್ ಕೊಡ್ತು? ಬೈನರಿ ಸೊಲ್ಯೂಷನ್ ಅಂತೇಳಿ ಬಂದದ ಅಂತ ಹೇಳಿ ಹೇಳಿದ್ರಿ. ಓಕೆ, ಬೈನರಿ ಸೊಲ್ಯೂಷನ್. ಬಟ್ ಇದ್ರೊಳಗಡೆ ಒಂದು ಜಾಸ್ತಿ ಇರ್ತೈತಿ, ಒಂದು ಕಡಿಮೆ ಇರ್ತೈತಿ. ಯಾವ್ದು ಜಾಸ್ತಿ ಇರ್ತೈತಿಲ್ಲ ವಿಚ್ ಇಸ್ ಇನ್ ಲಾರ್ಜ್ ಕ್ವಾಂಟಿಟಿ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಾಲ್ವಂಟ್. ಯಾವ್ದು ಜಾಸ್ತಿ ಇರ್ತೈತಲ್ಲ ಅದಕ್ಕೆ ಸಾಲ್ವಂಟ್ ಅಂತ ಹೇಳಿ ತಗೋತೀವಿ. ಯಾವ್ದು ಕಡಿಮೆ ಇರ್ತೈತಲ್ಲ ಓಕೆ ಓಕೆ ಸ್ಮಾಲ್ ಇನ್ ಕ್ವಾಂಟಿಟಿ ಅಥವಾ ಲೆಸ್ ಇನ್ ಕ್ವಾಂಟಿಟಿ ಅದು ಏನ್ ಇದ್ದಿರ್ತದಲ್ಲ ಅದಕ್ಕೆ ನಾವು ಸೊಲ್ಯೂಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮ್ ದೊಳಗಡೆ 10 ಗರ್ಲ್ಸ್ ಇದ್ರು. ಓಕೆ, 10 ಗರ್ಲ್ಸ್ ಇದ್ರು. ನೆಕ್ಸ್ಟ್ 5 ಬಾಯ್ಸ್ ಇದ್ರು ಅಂತಂದ್ರೆ ಈ ಕ್ಲಾಸ್ ರೂಮಿಗೆ ಸೊಲ್ಯೂಷನ್ ಅಂತಂದೆ ಅಂದ್ರೆ ಇವಾಗ 10 ಗರ್ಲ್ಸ್ ಲಾರ್ಜ್ ಇನ್ ಕ್ವಾಂಟಿಟಿ, ಬಾಯ್ಸ್ ಹೌ ಮೆನಿ? 5 ಬಾಯ್ಸ್. They are small in quantity or else less in quantity. So then this girls that can be treated as a what a solvent, whereas boys can be treated as a solute. ಅಂದ್ರೆ ಇದರ ಅರ್ಥ ಯಾವದನ್ನ ಕಡಿಮೆ ಕ್ವಾಂಟಿಟಿ ಒಳಗೆ ಇರ್ತೈತಿ ಆ ಸೊಲ್ಯೂಷನ್ ಒಳಗಡೆ ಕಡಿಮೆ ಕ್ವಾಂಟಿಟಿ ಒಳಗೆ ಇದ್ದಿದ್ದಕ್ಕೆ ಸೊಲ್ಯೂಟ್ ಅಂತ ಹೇಳಿ ಕರೀರಿ. ಅದೇ ಜಾಸ್ತಿ ಕ್ವಾಂಟಿಟಿ ಒಳಗೆ ಲಾರ್ಜ್ ಕ್ವಾಂಟಿಟಿ ಒಳಗೆ ಇತ್ತಂದ್ರೆ ಸಾಲ್ವಂಟ್ ಅಂತ ಹೇಳಿ ಕರೀರಿ. ಇಷ್ಟೇ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಯಾಕಂದ್ರೆ ಸಾಲ್ವಂಟ್ ನೇ ಡಿಸೈಡ್ ಮಾಡೋದು ವಾಟ್ ಟೈಪ್ ಆಫ್ ಸೊಲ್ಯೂಷನ್ ಇಟ್ ಇಸ್ ಗೋಯಿಂಗ್ ಟು ಕಮ್. ಓಕೆ, ಸಾಲ್ವಂಟ್ ಬೇಸಿಸ್ ಮೇಲೆ ಸೊ ಅದು ಎಂತ ಟೈಪ್ ಆಫ್ ಸೊಲ್ಯೂಷನ್ ಬರ್ತೈತಿ ಅಂತ ಅನ್ನೋದನ್ನು ದಟ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್. ಸೊ ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ಬೇಕಪ್ಪ ಅಂದ್ರ ಸಾಲ್ವಂಟ್ ಅಂದ್ರ ಲಾರ್ಜ್ ಇನ್ ಕ್ವಾಂಟಿಟಿ, ವೇರಸ್ ಸೊಲ್ಯೂಟ್ ಅಂದ್ರೆ ಸೇರ್ತ ಸ್ಮಾಲ್ ಇನ್ ಕ್ವಾಂಟಿಟಿ ಇರೋದಕ್ಕೆ. ಸೊ ದಟ್ ವೇರ್ ಇಂಟ್ ಕಾಲ್ ಎಸ್ ಸಾಲ್ವಂಟ್ ಅಂಡ್ ಸೊಲ್ಯೂಟ್. ಲೆಟ್ ಅಸ್ ಗೆಟ್ ಇನ್ ಟು ದ ಸೊ ಸಾಲ್ವಂಟ್ ಇಸ್ ದಿ ಕಾಂಪೋನೆಂಟ್. ಅದನ್ನು ಒಂದು ಕಾಂಪೋನೆಂಟ್ ಆಫ್ ದಿ ಸೊಲ್ಯೂಷನ್. ಸಾಲ್ವಂಟ್ ಇಸ್ ದಿ ಕಾಂಪೋನೆಂಟ್. ಅದು ಏನ್ ಇರ್ತದೆ ಸರ್ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಇದ್ದಿರ್ತಂತ. ವಿಚ್ ಈಸ್ ಪ್ರೆಸೆಂಟ್. ಯಾವ ತರಪ್ಪ? ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಲಾರ್ಜ್ ಕ್ವಾಂಟಿಟಿ ಅಂತ. ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಲಾರ್ಜ್ ಕ್ವಾಂಟಿಟಿ. ಈ ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಜಾಸ್ತಿ ಕ್ವಾಂಟಿಟಿ ಒಳಗೆ ಇತ್ತು ಅಂದ್ರೆ ಅದಕ್ಕೆ ಏನಂತ ಹೇಳಿ ಕರಿತೀರಿ? ಸಾಲ್ವಂಟ್. ಇಲ್ಲ ಸರ್ ಅದು ಕಡಿಮೆ ಇತ್ತಂದ್ರೆ ರೀ ಅಂತಂದ್ರೆ ಸೊಲ್ಯೂಟ್. ಓಕೆ, ಸೊ ಸಾಲ್ವಂಟ್ ಯಾವ ತರ ಇರ್ತೈತಿ ಮತ್ತ ಯಾವ ಸ್ಟೇಟ್ ಆಫ್ ದಿ ಸೊಲ್ಯೂಷನ್ ಬರ್ತೈತಿ ಅನ್ನೋದು ಡಿಸೈಡ್ ಮಾಡೋದೇ ಸಾಲ್ವಂಟ್. ಅದೇನು ಸಾಲಿಡ್ ಸೊಲ್ಯೂಷನ್ ಬರ್ತದ ನಾಳೆ ಹೇಳ್ತೀನಂತೆ ನೆಕ್ಸ್ಟ್ ಕ್ಲಾಸ್ ನಾಗ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತೇಳಿ ಇನ್ ಡೀಟೇಲ್ ಆಗಿ ವಿ ಶಾಲ್ ಡಿಸ್ಕಸ್. ಸೊ ಸಾಲ್ವಂಟ್ ಡಿಟರ್ಮೈನ್ಸ್ ಇದನ್ನೇ ಕೇಳ್ತಾನ ನೋಡ್ರಿ, ಇಂಥವೇ ಸಿಟಿಗೆ ಹಿಡಿದು ಹಾಕ್ತಾನ. ಏನಂತ ಹೇಳಿ ಕೇಳ್ತಾನ ಸರ್ ಅಂತಂದ್ರೆ ವಿಚ್ ಒನ್ ಈಸ್ ಗೋಯಿಂಗ್ ಟು ಡಿಸೈಡ್ಸ್ ಆರ್ ಎಲ್ಸ್ ಡಿಟರ್ಮೈನ್ಸ್ ದಿ ಫಿಸಿಕಲ್ ಸ್ಟೇಟ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ. ಅವಾಗ ಸೊಲ್ಯೂಟಿವ್ ಕೊಟ್ಟಿರ್ತಾನ, ಸಾಲ್ವಂಟ್ ಕೊಟ್ಟಿರ್ತಾನ, ಬೋತ್ ಎ ಅಂಡ್ ಬಿ ಅಂತ ಹೇಳಿ ಕೊಟ್ಟಿರ್ತಾನ, ನನ್ ಆಫ್ ದಿ ಅಬೋ ಅಂತ ಹೇಳಿ ಈ ತರ ಆಪ್ಷನ್ ಕೊಟ್ಟಿರ್ತಾನ. ಅವಾಗ ನಿಮ್ಗೆ ಏನ್ ಪಕ್ಕ ಗೊತ್ತಿರ್ಬೇಕು? ಸಾಲ್ವಂಟ್ ದಟ್ ಡಿಟರ್ಮೈನ್ಸ್ ದಿ ಫಿಸಿಕಲ್ ಸ್ಟೇಟ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ. ಓಕೆ, ಡಿಟರ್ಮೈನ್ಸ್ ದಿ ಸ್ಟೇಟ್ ಅಂದ್ರೆ ಫಿಸಿಕಲ್ ಸ್ಟೇಟ್ ಅಂತ ಹೇಳಿ ಹೇಳ್ತೀವಿ. ಸ್ಟೇಟ್, ಸೊ ಇನ್ಸೈಡ್ ದಿ ಬ್ರಾಕೆಟ್ ಫಿಸಿಕಲ್ ಸ್ಟೇಟ್. So physical state of the solution exists. ಸೊ ಸೊಲ್ಯೂಷನ್ ಯಾವ ಸ್ಥಿತಿ ಒಳಗ ಅದು ಎಕ್ಸಿಸ್ಟ್ ಐತಿ, ಅದೇನ್ ಸಾಲಿಡ್ ದಾಗ ಐತೋ, ಲಿಕ್ವಿಡ್ ದಾಗ ಐತೋ, ಮತ್ತೆ ಗ್ಯಾಸ್ ದೊಳಗೆ ಬರ್ತೈತಿ ಅನ್ನೋದು ಡಿಸೈಡ್ ಮಾಡೋದೇ ಯಾವ್ದ್ರಿ ಸರ್ ಅಂತಂದ್ರೆ ಸಾಲ್ವಂಟ್. ಹಂಗಾದ್ರ ಸಾಲ್ವಂಟ್ ಯಾವ ಸ್ಟೇಟ್ ದಾಗ ಇರ್ಬೋದ್ರಿ ಸರ್ ಅಂತಂದ್ರ ಸಾಲ್ವಂಟ್ ಎಲ್ಲಾ 3 ಸ್ಟೇಟ್ ದಾಗ ಇರ್ತೈತಿ. ಸಾಲ್ವಂಟ್ ಮೇ ಬಿ ಸಾಲಿಡ್ ಇರ್ಬೋದು, ಸಾಲ್ವಂಟ್ ಮೇ ಬಿ ಸಾಲಿಡ್. ಮತ್ತೇನ್ ಇರ್ಬೋದ್ರಿ ಸರ್ ಅಂತಂದ್ರೆ ಸಾಲಿಡ್ ಇರ್ಲಿಲ್ಲ ಅಂದ್ರೆ ಲಿಕ್ವಿಡ್ ಇರ್ಬೋದು, ಲಿಕ್ವಿಡ್ ಇರ್ಲಿಲ್ಲ ಅಂದ್ರೆ ಸರ್ ಅಂತಂದ್ರೆ ಮೇ ಬಿ ಗ್ಯಾಸ್. ಓಕೆ, ಸೊ ಅಂದ್ರ ಫಿಸಿಕಲ್ ಸ್ಟೇಟ್ ಆಫ್ ದಿ ಸಾಲ್ವಂಟ್ ಮೇ ಬಿ ವಾಟ್? ಗ್ಯಾಸ್, ಮೇ ಬಿ ಸಾಲಿಡ್, ಮೇ ಬಿ ಲಿಕ್ವಿಡ್. ಇದು ಸಾಲ್ವಂಟ್ ಅನ್ನೋದು ಸಾಲಿಡ್ ದಾಗಿತ್ತಂದ್ರೆ ಸೊಲ್ಯೂಷನ್ ಬರೋದು ನೆಕ್ಸ್ಟ್ ಏನ್ ಹೇಳ್ತದಲ್ಲ ಎಕ್ಸಾಂಪಲ್, ಸೊಲ್ಯೂಷನ್ ಬರೋದು ಎದ್ರಾಗ ಬರ್ತದೆ ಸರ್ ಅಂತಂದ್ರೆ ಅದು ಸಾಲಿಡ್ ದೊಳಗಡೆ ಬರ್ತದ. ಅದೇ ಸಾಲ್ವಂಟ್ ಅನ್ನೋದು ಲಿಕ್ವಿಡ್ ಇತ್ತಂದ್ರೆ ಸೊಲ್ಯೂಷನ್ ಬರೋದು ಎದ್ರಾಗ ಬರ್ತದೆ ಸರ್ ಅಂತ ಲಿಕ್ವಿಡ್ ದೊಳಗೆ ಬರ್ತದ. ಅದೇ ಗ್ಯಾಸ್ ದಾಗಿತ್ತು ಸಾಲ್ವಂಟ್ ಅಂದ್ರೆ ಸೊಲ್ಯೂಷನ್ ಬರೋದು ಗ್ಯಾಸ್ ದೊಳಗೆ ಬಂದಿರ್ತದ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಹೇಳ್ರಿ ಸರ್ ಅಂತಂದ್ರೆ ಕೆಲವೊಬ್ರು ಹಿಂಗ್ ತಿಳ್ಕೊಂಡಿರ್ತಾರ, ಸಾಲ್ವಂಟ್ ಅಂದ್ರೆ ನೀರ್ ಅಷ್ಟೇ ಅಂತ ಹೇಳಿ ತಿಳ್ಕೊಂಡಿರ್ತಾರ, ಅಂದ್ರೆ ವಾಟರ್ ಅಷ್ಟೇ ಅಂತ ಹೇಳಿ ತಿಳ್ಕೊಂಡಿರ್ತಾರ. ಅಲ್ಲದು ತಪ್ಪ. ಸೊ ಯಾವುದೇ ಸೊಲ್ಯೂಷನ್ ತಗೊಳ್ರಿ, ಅದು ಯಾವ್ದು ಲಾರ್ಜ್ ಇನ್ ಕ್ವಾಂಟಿಟಿ ಒಳಗಿರ್ತದ ಅವಾಗ ಅದು ಸಾಲ್ವಂಟ್ ಆಗಿರ್ತದ. ಅದೇ ಸ್ಮಾಲ್ ಕ್ವಾಂಟಿಟಿ ಒಳಗಿತ್ತ ಸೊಲ್ಯೂಟ್ ಆಗಿರ್ತತಿ ವಾಟರ್. ನೆಕ್ಸ್ಟ್ ಸರ್ ಅಂತಂದ್ರೆ ಗ್ಯಾಸಿಯಸ್ ಹೋಗೋದಾದ್ರ ನೈಟ್ರೋಜನ್ ಗ್ಯಾಸ್. ಓಕೆ, ನೈಟ್ರೋಜನ್ ಗ್ಯಾಸ್ ಏರ್ ದೊಳಗಡೆ ತಗೊಂಡ್ರಂದ್ರೆ ಅರೌಂಡ್ 78% ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಗೋಲ್ಡ್ ಅಂತ ಹೇಳಿ ತಗೊಂಡ್ರಂದ್ರೆ ಗೋಲ್ಡ್ ಈಸ್
ಸೊ ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಆಸ್ ದಿ ಸಾಲ್ವೆಂಟ್. ಈಗ ಆರ್ನಮೆಂಟ್ಸ್ ಅಂತೇಳಿ ಗೋಲ್ಡ್ ಆರ್ನಮೆಂಟ್ಸ್ ಅಂತೇಳಿ ಮಾಡಿರ್ತಾರಲ್ಲ ಅದ್ರಾಗ ಗೋಲ್ಡ್ ಜಾಸ್ತಿ ಇರ್ತೈತಿ. ಸೊ ಅದಕ್ಕೆ ಅವಾಗ ಅದು ಗೋಲ್ಡ್ ಆಕ್ಟ್ಸ್ ಆಸ್ ಲೈಕ್ ವಾಟರ್ ಸಾಲ್ವೆಂಟ್. ನೈಟ್ರೋಜನ್ ಏರ್ ಅದು ಕನ್ಸಿಡರೇಷನ್ ಮಾಡ್ಕೊಂಡ್ರೆ ಅಂದ್ರೆ ಸೊ ಅಟ್ಮಾಸ್ಫಿಯರಿಕ್ ಏರ್ ದೊಳಗ ನೈಟ್ರೋಜನ್ ಕ್ವಾಂಟಿಟಿ ಎಷ್ಟಿದೆ 78% ಇದೆ. ಹೆನ್ಸ್ ಇದು ಗ್ಯಾಸಿಯಸ್ ಫಾರ್ಮ್ ದೊಳಗ ಯಾವ್ದು ಇವು ಜಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ನ ಕೊಡಲಾಗಿದೆ. ವಾಟರ್, ಸೊ ಈಗ ಫಾರ್ ಎಕ್ಸಾಂಪಲ್ ಶುಗರ್ ತಗೊಂಡ್ರಿ, ವಾಟರ್ ತಗೊಂಡ್ರಿ. ಶುಗರ್ ಜಸ್ಟ್ ಒಂದು ಸ್ಪೂನ್ ದಷ್ಟು ಶುಗರ್, ನೆಕ್ಸ್ಟ್ 1 ಲೀಟರ್ ದಷ್ಟು ವಾಟರ್ ತಗೊಂಡ್ರಿ ಅಂದ್ರೆ ಅವಾಗ 1 ಲೀಟರ್ ದಷ್ಟು ವಾಟರ್ ಏನಾಗ್ತದ ಸಾಲ್ವೆಂಟ್ ಆಗ್ತದೆ. ಬಟ್ ಒಂದ್ ಸ್ಪೂನ್ ದಷ್ಟು ಅಂದ್ರೆ ಒಂದ್ ಚಮಚದಷ್ಟು ಏನ್ ಶುಗರ್ ತಗೊಂಡಿರ್ತಾರಲ್ಲ ಅದು ಏನಾಗ್ತದೆ ಸರ್ ಸೊಲ್ಯೂಟ್ ಆಗಿ ಆಕ್ಟ್ ಆಗ್ತದ. ಸೊ ಇದೇ ತರನೇ ಈ ಕಡೆ ಸೊಲ್ಯೂಟ್ ಬಗ್ಗೆ ಇಷ್ಟು ಹೇಳಿ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಎಕ್ಸಾಂಪಲ್ಸ್ ವಿ ಶಾಲ್ ಕೋಟ್ ಫಾರ್ ದಿ ಸೊಲ್ಯೂಷನ್, ಪರ್ಟಿಕ್ಯುಲರ್ಲಿ ಬೈನರಿ ಸೊಲ್ಯೂಷನ್. ಯಾಕಂದ್ರೆ ನಿಮ್ ಸಿಲೆಬಸ್ ಇದ್ದಿದ್ದು ಬೈನರಿ ಸೊಲ್ಯೂಷನ್ ಬಗ್ಗೆನೇ ಇನ್ ಡೀಟೇಲ್ ಇದೆ. ಸೊ ಇದಕ್ಕೆ ಕಂಪ್ಯಾರಿಟಿವ್ ಸ್ಟಡಿನೂ ಮಾಡಿಬಿಡೋಣ ಅಂತ. ಇಲ್ಲಿ ಸಾಲ್ವೆಂಟ್ ಹೆಂಗ್ ಹೇಳಿದ್ರಲ್ಲ ಅದೇ ತರನ ಸೊಲ್ಯೂಟ್ ಹೇಳೋಣ. ಇಲ್ಲಿ ಲಾರ್ಜ್ ಇನ್ ಕ್ವಾಂಟಿಟಿ ಹೇಳಿದ್ರೆ ಬಟ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಪ್ರೆಸೆಂಟ್ ಇನ್ ಸ್ಮಾಲ್ ಇನ್ ಕ್ವಾಂಟಿಟಿ ಅಂತ. ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದ ಸೊಲ್ಯೂಟ್. ಸೊಲ್ಯೂಟ್ ಈಸ್ ದಿ ಕಾಂಪೋನೆಂಟ್. ಸೊಲ್ಯೂಟ್ ಈಸ್ ದಿ ಏನಪ್ಪಾ ಅದು ಕಾಂಪೋನೆಂಟ್. ಸೊಲ್ಯೂಟ್ ಈಸ್ ದಿ ಕಾಂಪೋನೆಂಟ್ ವಿಚ್ ಈಸ್ ಪ್ರೆಸೆಂಟ್. ಇಲ್ಲಿ ಏನ್ ಹೇಳಿದವಲ್ಲ ವಿಚ್ ಈಸ್ ಪ್ರೆಸೆಂಟ್ ಇನ್ ಲಾರ್ಜ್ ಕ್ವಾಂಟಿಟಿ ಅಂತ ಹೇಳಿದ್ರಿ. ವಿಚ್ ಈಸ್ ಪ್ರೆಸೆಂಟ್ ಈ ಸದ್ರಿ ಸರ್ ಅಂತಂದ್ರೆ ಪ್ರೆಸೆಂಟ್ ಇನ್ ದಿ ಸ್ಮಾಲ್ ಕ್ವಾಂಟಿಟಿ ಅಥವಾ ಲೆಸ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಲೆಸ್ ಅನ್ನೋದಕ್ಕಿಂತ ದಿ ಬೆಸ್ಟ್ ಯಾವ್ದ್ರಿ ಸರ್ ಸ್ಮಾಲ್ ಕ್ವಾಂಟಿಟಿ ಅನ್ನೋದು ಬೆಸ್ಟ್ ವರ್ಡ್ ಆಗ್ತದ. ಓಕೆ, ಸ್ಮಾಲ್ ಕ್ವಾಂಟಿಟಿ ಅಂದ್ರೆ ಕಡಿಮೆ ಒಳಗೆ ಇರೋದು. ಸೊ ಈ ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಹೆಂಗ ಲಾರ್ಜ್ ಕ್ವಾಂಟಿಟಿ ಹೇಳಿದವಲ್ಲ ಅಲ್ಲಿ ಸ್ಮಾಲ್ ಕ್ವಾಂಟಿಟಿಗೆ. ನೆಕ್ಸ್ಟ್ ಸರ್ ಅಂತಂದ್ರ ಇದು ಏನಿರ್ತದ ಸೊಲ್ಯೂಟ್ ಈ ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗ್ತದ ಅಂದ್ರೆ ಅದರೊಳಗಡೆ ಕರಗ್ತೈತಿ. ಓಕೆ, ಸೊಲ್ಯೂಟ್ ಈಸ್ ಅ ಡಿಸಾಲ್ವ್ಡ್. ಸೊಲ್ಯೂಟ್ ಈಸ್ ಅ ಡಿಸಾಲ್ವ್ಡ್. ಎದ್ರೊಳಗಡೆ ಡಿಸಾಲ್ವ್ ಆಗ್ತದ್ರಿ ಸರ್ ಡಿಸಾಲ್ವ್ಡ್ ಇನ್ ಅ ಸಾಲ್ವೆಂಟ್. ಸಾಲ್ವೆಂಟ್ ಒಳಗಡೆ ಅದು ಕರಗ್ತೈತಿ. ಸೊ ಯಾವ್ದನ್ನ ಎದ್ರೊಳಗಡೆ ಕರಗ್ತೈತಿ ಅಂತಂದ್ರ ಸೊಲ್ಯೂಟ್ ಅನ್ನೋದು ಸಾಲ್ವೆಂಟ್ ಒಳಗಡೆ ಕರಗ್ತೈತಿ. ನೆಕ್ಸ್ಟ್ ಸರ್ ಅಂತಂದ್ರ ಇದನ್ನು ಇಲ್ಲಿ ಹೆಂಗ್ ಹೇಳಿದೇವಲ್ಲ ಸಾಲ್ವೆಂಟ್ ಮೇ ಬಿ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಅಂತ ಹೇಳಿ ಹೆಂಗ್ ಹೇಳಿದೇವಲ್ಲ ಅದೇ ತರನೇ ಸೊಲ್ಯೂಟ್ ಮೇ ಬಿ ಏನೇನ್ ಇರ್ಬೋದ್ರಿ ಸರ್ ಅಂತಂದ್ರ ಸೊಲ್ಯೂಟ್ ಮೇ ಬಿ ಸೊ ಸಾಲಿಡ್ ಇರ್ಬೋದು, ಮಾತ್ರಿ ಸರ್ ಅಂತಂದ್ರ ಲಿಕ್ವಿಡ್ನು ಇರ್ಬೋದು, ಮಾತ್ರಿ ಸರ್ ಅಂತಂದ್ರ ಗ್ಯಾಸ್. ಓಕೆ, ಅಂಡ್ ಗ್ಯಾಸ್ ಅಂದ್ರೆ ಗ್ಯಾಸಿಯಸ್ ಫಾರ್ಮ್ದಾಗ ಇಲ್ಲ ಸಾಲಿಡ್ ಫಾರ್ಮ್ದಾಗ ಇಲ್ಲ ಲಿಕ್ವಿಡ್ ಫಾರ್ಮ್ದಾಗ ಇರ್ಬೋದು. ಸರಿ ಸರ್, ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಕೊಡುದಾದ್ರ ಸೊ ಸಾಲ್ಟ್ ಅನ್ನ ಕಂಪಲ್ಸರಿ ಸಾಲ್ಟ್ ಅದು ಸೊಲ್ಯೂಟೇ ಆಗಿರ್ಬೇಕಂತೇಳಿ ರೂಲ್ಸ್ ಇಲ್ಲ. ಇದನ್ನೇ ಜಾಸ್ತಿ ಕ್ವಾಂಟಿಟಿ ಒಳಗಿತ್ತಂದ್ರೆ ಅವಾಗ ಏನಾಗ್ತದ ಸಾಲ್ವೆಂಟ್ ಆಗ್ತದೆ. ಇಫ್ ಇಟ್ ಇಸ್ ಸ್ಮಾಲ್ ಇನ್ ಕ್ವಾಂಟಿಟಿ ದೆನ್ ಇಟ್ ಬಿಕಮ್ಸ್ ದಿ ಸೊ ವಾಟರ್. ಸಾಲ್ಟ್ ಬಿಕಮ್ಸ್ ದಿ ಎಕ್ಸಾಂಪಲ್ ಫಾರ್ ದಿ ವಾಟರ್. ಸೊ ಸೊಲ್ಯೂಟ್ಗೆ ನೆಕ್ಸ್ಟ್ ಸರ್ ಶುಗರ್. ಈಗ ಅಡಿಗೆ ಮಾಡ್ತಿರ್ತಾರೆ ಉಪ್ಪ ಮಿನಿಮಮ್ ಹಾಕಿರ್ತಾರೆ. ಓಕೆ, ಒಂದ್ ರೇಂಜ್ ದೊಳಗೆ ಹಾಕಿರ್ತಾರೆ. ಈಗ ಚಾ ಮಾಡ್ತಿರ್ತಾರೆ ಶುಗರ್ ಒಂದ್ ರೇಂಜ್ ದಾಗ ಹಾಕಿರ್ತಾರೆ, ನೀರ ಜಾಸ್ತಿ ಹಾಕಿರ್ತಾರೆ. ಅವಾಗ ಏನಾಕೈತಿ ಸೊ ಸಾಲ್ಟ್ ಮತ್ತೆ ಶುಗರ್ ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ದಿ ವಾಟರ್ ಸೊಲ್ಯೂಟ್ ಅಂತೇಳಿ ಆಗ್ತಾವ. ನೆಕ್ಸ್ಟ್ ಸರ್ ಅಂತಂದ್ರೆ ಇಥೆನಾಲ್ ಅಂತೇಳಿ. ಓಕೆ, ಸೊ ಇಥೆನಾಲ್. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ ಆಕ್ಸಿಜನ್, ಹೈಡ್ರೋಜನ್ ಅದು ಆಗಿರ್ಬೋದು. ಇವು ಗ್ಯಾಸಿಯಸ್ ಫಾರ್ಮ್ ದಾಗ ಹೈಡ್ರೋಜನ್ ಮತ್ತೆ ಸರ್ ಆಕ್ಸಿಜನ್ ಎಕ್ಸೆಟ್ರಾ. ಇವೆಲ್ಲಾನು ಸಮ್ ಎಕ್ಸಾಂಪಲ್ಸ್ ಫಾರ್ ದಿ ಎದಕ್ಕದು ಸೊಲ್ಯೂಟಿಗೆ. ಸೊ ಸಾಲ್ವೆಂಟ್ ಅಂದ್ರ ಲಾರ್ಜ್ ಕ್ವಾಂಟಿಟಿ, ಸೊಲ್ಯೂಟ್ ಅಂದ್ರ ಸ್ಮಾಲ್ ಇನ್ ಕ್ವಾಂಟಿಟಿ. ಇದು ಏನ್ ಮಾಡ್ತದಪ್ಪ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಸಿಟಿಗೆ ಅದು ಇಂಥ ಕಾನ್ಸೆಪ್ಟ್ ಹಿಡಿದು ಹಾಕ್ತಾನ. ಸೊ ಡಿಟರ್ಮೈನ್ಸ್ ದಿ ಫಿಸಿಕಲ್ ಸ್ಟೇಟ್ ಆಫ್ ದಿ ವಾಟರ್ ಸೊಲ್ಯೂಷನ್. ಸೊಲ್ಯೂಟ್ ಎದ್ರೊಳಗಡೆ ಕರಗ್ತದ ಅಂತ ಹೇಳಿ ಕೇಳ್ತಾನಪ್ಪ ಅಂದ್ರೆ ಸಾಲ್ವೆಂಟ್ ಒಳಗಡೆ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಸಾಲ್ವೆಂಟ್ ಮೇ ಬಿ ವಾಟರ್ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು ಮತ್ತೆ ಗ್ಯಾಸ್ ಇರ್ಬೋದು. ಇಲ್ಲಿನೂ ಸೊಲ್ಯೂಟ್ ಇನ್ 3 ಸ್ಟೇಟ್ಸ್, ದಟ್ ಈಸ್ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಒಳಗಡೆ ದಟ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್. ನೆಕ್ಸ್ಟ್ ಸರ್ ಇದಕ್ಕೆ ಎಕ್ಸಾಂಪಲ್ ಹೋಗೋದಾದ್ರೆ ವಾಟರ್, ನೈಟ್ರೋಜನ್ ಗ್ಯಾಸ್ ಮತ್ತೆ ಗೋಲ್ಡ್ ಅಂತೇಳಿ ಸಮ್ ಎಕ್ಸಾಂಪಲ್ಸ್ ಕೋಟೆಡ್ ಹಿಯರ್. ನೆಕ್ಸ್ಟ್ ಇಲ್ಲಿ ಬಂದ್ರ ಸೊ ಸಾಲ್ಟ್, ಶುಗರ್ ಮತ್ತೆ ಇಥೆನಾಲ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅಂತೇಳಿ ಇಲ್ಲಿ ಫ್ಯೂ ಎಕ್ಸಾಂಪಲ್ಸ್ ನ ಸ್ಪೆಸಿಫೈ ಮಾಡೈತಿ. ಎದಕ್ಕೆ ಸರ್ ಅಂತಂದ್ರೆ ಸಾಲ್ವೆಂಟ್ ಆಸ್ ವೆಲ್ ಆಸ್ ಸೊಲ್ಯೂಟ್. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಇನ್ನು ಒಂದು ಕಾನ್ಸೆಪ್ಟ್ ಡಿಟೇಲ್ ಆಗಿ ಎಕ್ಸಾಂಪಲ್ಸ್ ಫಾರ್ ದಿ ಸೊಲ್ಯೂಷನ್ಸ್ ಅಂತೂ ಒಂದೇ, ಬೈನರಿ ಸೊಲ್ಯೂಷನ್ಸ್ ಅಂದ್ರೂ ಅದೇ ಆಗಿರುತ್ತೆ ನೋಡ್ರಿ. ಯಾಕಂದ್ರೆ ನಿಮ್ ಡಿಸ್ಕಷನ್ ಇದ್ದಿದ್ದು ಬೈನರಿ ಸೊಲ್ಯೂಷನ್ ಬಗ್ಗೆ ಇದೆ. ಸೊ ಲೆಟ್ ಅಸ್ ವಿ ಶಾಲ್ ಕೋಟ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ಬೈನರಿ ಸೊಲ್ಯೂಷನ್ಸ್ ಅಂಡ್ ದೆನ್ ವಿ ಶಾಲ್ ವೈಂಡ್ ಅಪ್ ದಿ ಟುಡೇಸ್ ಕ್ಲಾಸ್. ಈ ತರ ಅಗದಿ ನೀಟಾಗೆ ಅಗದಿ ಬಾಳ ಸ್ಲೋನು ಬೇಡ, ಬಾಳ ಫಾಸ್ಟ್ ಬೇಡ. ಈಗ ಯಾಕೆ ಸ್ಲೋ ಹೋಗಿನಂದ್ರ ಬಿಗಿನರ್ಸ್ ಇದ್ದಿರ್ತಾರೆ, ಅದಕ್ಕಂತೇಳಿ ಬಹಳಷ್ಟು ರಿಪೀಟ್ ಮಾಡ್ಕೊಂತ ಸ್ಲೋ ಆಗಿ ಹೋಗಿರ್ತದ. ಕೆಲವೊಬ್ರು ಎಷ್ಟು ಸ್ಲೋ ಹೋಗ್ತಾರಲ್ಲ ಅಂತೇಳಿ ಹಿಂಗ ಅನಿಸ್ತಿತ್ತು ಅಂದ್ರೆ ನೀವು 2x ಅಂತೇಳಿ ಸ್ಪೀಡ್ ಬರ್ತೈತಿ ಯೂಟ್ಯೂಬ್ನಾಗ 1.5 ಮತ್ತೆ 2x ಅಂತೇಳಿ ಸ್ಪೀಡ್ ಇಟ್ಕೊಂಡು
ಯು ಕ್ಯಾನ್ ವಾಚ್ ದಿ ಯೂಟ್ಯೂಬ್ ವಿಡಿಯೋ. ಯಾಕಂದ್ರೆ ಎಲ್ಲರಿಗೆ 35% ಲೆವೆಲ್ದ ಸ್ಟೂಡೆಂಟ್ಸಿಗೂ ಒಟ್ಟ ಡೌಟ್ ಬಂದಿರಬಾರ್ದು, ಆ ಉದ್ದೇಶದಿಂದ ಸ್ಲೋ ಆಗಿ ಕಲಿಸಿಕೊಡ್ತೈತಿ. ಒನ್ಸ್ ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ರೀಕಾಲ್ ಅಂತೇಳಿ ಸಬ್ಜೆಕ್ಟ್ ರಿವಿಷನ್ ದ ಟೈಮ್ಗೆ ಏನಾಗ್ತದಲ್ಲ ಸಿಕ್ಕಾಪಟ್ಟೆ ಸ್ಪೀಡ್ ಹೋದ್ರು ನಡೀತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಎಕ್ಸಾಂಪಲ್ಸ್ ಫಾರ್ ದಿ ಸೊಲ್ಯೂಷನ್ಸ್ ಅಂತೇಳಿ. ಪರ್ಟಿಕ್ಯುಲರ್ಲಿ ಎದಕ್ಕೆ ಎಕ್ಸಾಂಪಲ್ಸ್ ನ ಇವು ಕೋಟ್ ಮಾಡಿರ್ತೀವಿ, ಎಕ್ಸಾಂಪಲ್ಸ್ ಫಾರ್ ದಿ ಸೊಲ್ಯೂಷನ್ಸ್ ಅಂದ್ರೂ ಅದೇ ಆಗ್ತೈತಿ. ಪರ್ಟಿಕ್ಯುಲರ್ಲಿ ಯಾವ್ದಕ್ಕೆ ಇರ್ತಾ ಬೈನರಿ ಸೊಲ್ಯೂಷನ್ಸ್, ಯಾಕಂದ್ರೆ ನಿಮ್ ಸಿಲೆಬಸ್ ಇದ್ದಿದ್ದು ಬೈನರಿ ಸೊಲ್ಯೂಷನ್ಸ್ ಇದೆ. ಸೊ ಬರೇ ಸೊಲ್ಯೂಷನ್ಸ್ ಅಂದ್ರೆ 2 ಹೆಚ್ಚಿನ ಕಾಂಪೋನೆಂಟ್ಸ್ ನ ತಗೊಂಡ್ ಮಿಕ್ಸ್ ಮಾಡಿಬಿಟ್ರಂದ್ರ, ಈಗ ಜಸ್ಟ್ ಸೊಲ್ಯೂಷನ್ಸ್ ಎಕ್ಸಾಂಪಲ್ ಕೊಡೋದಾದ್ರೆ ಯಾವ ತರ ಆಗ್ತದೆ ಸರ್? ಜಸ್ಟ್ ಸೊಲ್ಯೂಷನ್ಸ್ ಅಂದ್ರೆ ಶುಗರ್, ಸಾಲ್ಟ್ ಮತ್ತೆ ವಾಟರ್ ಅಷ್ಟು 3 ಮಿಕ್ಸ್ ಮಾಡಿಬಿಟ್ರಂದ್ರೆ ಅವಾಗೂ ಸೊಲ್ಯೂಷನ್ ಆಗಿರ್ತದೆ. ಬಟ್ ಪರ್ಟಿಕ್ಯುಲರ್ಲಿ ಶುಗರ್ ಸೊಲ್ಯೂಷನ್ ಮತ್ತೆ ಸಾಲ್ಟ್ ಸೊಲ್ಯೂಷನ್ ಅಂತೇಳಿ ಹಿಂಗೆ ಎರಡೆರಡೆ ತಗೊಂಡ್ ಹೇಳಿದೆ ಅಂದ್ರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ವಾಟರ್. ಸೊ ದಟ್ ಈಸ್ ದ ಬೈನರಿ ಸೊಲ್ಯೂಷನ್ಸ್ ಅಂತೇಳಿ. ಲೆಟ್ ಅಸ್ ವಿ ಶಾಲ್ ಕೋಟ್ ಹಿಯರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಲೈಕ್ ಸಾಲ್ಟ್ ಸೊಲ್ಯೂಷನ್ ಅಂತೇಳಿ ಕೊಟ್ಟಿರ್ತೀವಿ ನೋಡ್ರಿ. ಇದ್ರ ಒಳಗಡೆ ಏನ್ ಇರ್ತಾವ ಅಂತೇಳಿ ನೀವೇ ವಿಚಾರ ಮಾಡ್ರಿ. ಸಾಲ್ಟ್ ಸೊಲ್ಯೂಷನ್, ಓಕೆ, ಸಾಲ್ಟ್ ಸೊಲ್ಯೂಷನ್. ಇದ್ರೊಳಗಡೆ ಸಾಲ್ಟ್ ಸೊಲ್ಯೂಷನ್ ಒಳಗಡೆ ಏನಪ್ಪಾ ಅಂತಂದ್ರ ಸಾಲ್ಟ್ ಅಂತೇಳಿ ಸೊಲ್ಯೂಟ್ ಇದ್ರ, ವೆರಾಸ್ ವಾಟರ್ ಅಂತೇಳಿ ಏನ್ ಇರ್ತದೆ ಸರ್? ಸಾಲ್ವಂಟ್ ಅಂದ್ರೆ ವಾಟರ್ ಕ್ವಾಂಟಿಟಿ ಜಾಸ್ತಿ ಇರ್ತೈತಿ, ವೆರಾಸ್ ಸಾಲ್ಟ್ ಕ್ವಾಂಟಿಟಿ ಏನ್ರಿ ಸರ್ ಕಡಿಮೆ ಇರ್ತದ. ಅವಾಗ ಬರೋ ಸೊಲ್ಯೂಷನ್ ಏನು ಸಾಲ್ಟ್ ಸೊಲ್ಯೂಷನ್ ಅಂತೇಳಿ ಹೇಳಿರ್ತೀರಿ. ಅದೇ ತರನೇ ಶುಗರ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಶುಗರ್ ಸೊಲ್ಯೂಷನ್. ಇದ್ರೊಳಗಡೆ ಏನ್ ಇರ್ತದ್ರಿ ಸರ್ ಅಂತಂದ್ರ ದಟ್ ಈಸ್ ವಾಟರ್ ಅಂತೂ ಸಾಲ್ವಂಟ್ ಆಗಿ, ಮತ್ರಿ ಸರ್ ಅಂತಂದ್ರ ಸೊ ಶುಗರ್ ಇಸ್ ದಿ ವಾಟರ್ ಸೊಲ್ಯೂಟ್, ಶುಗರ್ ಇಸ್ ದಿ ಸೊಲ್ಯೂಟ್. ಈ ತರ ಮಿಕ್ಸ್ ಮಾಡಕ್ಕೆ ಸೊ ಬೈನರಿ ಸೊಲ್ಯೂಷನ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್. ಸೊ ಅಪಾರ್ಟ್ ಫ್ರಮ್ ದಿಸ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಅಂತೇಳಿ ಕೊಟ್ಟೆವಂತಂದ್ರೆ, ಆಲ್ಕೋಹಾಲಿಕ್ ಸೊಲ್ಯೂಷನ್ ಒಳಗಡೆ ಏನ್ ಇರ್ತದಪ್ಪ? ಆಲ್ಕೋಹಾಲಿಕ್ ಸೊ ಸೊಲ್ಯೂಷನ್. ಆಲ್ಕೋಹಾಲಿಕ್ ಸೊಲ್ಯೂಷನ್ ಒಳಗಡೆ ಮೇಜರ್ಲಿ ವಾಟ್ ಇಟ್ ಈಸ್ ಮೇನ್ಲಿ ಕನ್ಸಿಸ್ಟ್ ಆಫ್ ವಾಟರ್ ಪ್ಲಸ್ ಆಲ್ಕೋಹಾಲ್, ವಾಟರ್ ಪ್ಲಸ್ ಸೊ ವಾಟರ್ ಆಲ್ಕೋಹಾಲ್, ವಾಟರ್ ಪ್ಲಸ್ ಆಲ್ಕೋಹಾಲ್, ವಾಟರ್ ಮತ್ತ ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ರೆ ಆಲ್ಕೋಹಾಲಿಕ್ ಸೊಲ್ಯೂಷನ್ ಅಂತೇಳಿ ಬಂದಿರ್ತದೆ. ಅಪಾರ್ಟ್ ಫ್ರಮ್ ದಿಸ್ ಏರ್ ಅಂತೇಳಿ ತಗೊಂಡೇವಂತಂದ್ರೆ, ಇಫ್ ಯು ಟ್ರೀಟ್ ಏರ್ ಆಸ್ ಎ ಬೈನರಿ ಸೊಲ್ಯೂಷನ್, ಮೇಜರ್ಲಿ ಏನ್ ಅಂತೇಳಿ ತಗೋತೀವಿ ಸರ್ ಅಂತಂದ್ರೆ ದಟ್ ಈಸ್ ಆಕ್ಸಿಜನ್ ಮತ್ತ ನೈಟ್ರೋಜನ್, ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಕಾಂಬಿನೇಷನ್ ತಗೊಂಡಿರ್ತೀವಿ. ಅದೇ ತರನೇ ಇನ್ನು ಸಾಲಿಡ್ ಫಾರ್ಮ್ ದಾಗ ಒಂದಿಷ್ಟು ಇದು ಬಹಳ ಸಲ ಕೇಳ ನೋಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು PC, PSI, KS, ಓಕೆ, ಇವನ್ ನಿಮ್ಮ MCQs ಒಳಗಡೆ ಟಿಕ್ ಹೊಡೆದ್ರ ಒಳಗಡೆ ಏನ್ ಇರ್ತದಲ್ಲ MCQs ಅದ್ರೊಳಗಡೆ ಕೇಳ್ತಾನ. ಸೊ ಬ್ರಾಸ ಇನ್ನೊಂದು ಬ್ರಾಂಜ್ ಫಿಕ್ಸ್ ಕ್ವಶನ್ ಆಗ್ತಾವ ಇವು. ಕಾಪರ್ ಪ್ಲಸ್ ಸೊ ಬ್ರಾಸ ಬ್ರಾಂಜ್. ಸೊ ಇಲ್ಲೊಂದು ಟ್ರಿಕ್ ಹೇಳ್ತೀನಿ ಸೀಟ್ ಇದು, ಅದ್ರ ಸಂಬಂಧ ಅಲ್ಲಿ ಗ್ಯಾಪ್ ಇಟ್ಟಿರ್ತೀನಿ ನೋಡ್ರಿ. ಬಹಳ ಈಸಿ ವೇದೊಳಗ ಎಲ್ಲರಿಗೂ ತಿಳಿದಿರ್ಬೇಕದ. ಸೊ ಬ್ರಾಂಜ್ ಮತ್ತ ಬ್ರಾಸ್ದ ಯಾವ ತರ ಇದು ಕನ್ಫ್ಯೂಷನ್ ಆಗ್ತದ, ಎರಡೂ ಕಡೆಗೆ ಕಾಪರ್ ಇರ್ತೈತಿ. ಬಟ್ ಇಲ್ಲಿ ಏನಿದೆ ಅಲ್ಲ ಇದು ಚೇಂಜ್ ಆಗಿದೆ. ಇದು PSI ಕ್ವಶನ್ಸ್ ಒಳಗಡೆನು ಎಷ್ಟೋ ಸಲ ಅಪಿಯರ್ ಆಗಿದೆ, PC ಕ್ವಶನ್ಸ್ ದಾಗೂ ಒಂದ್ 12 ಸಲ ಅಪಿಯರ್ ಆಗಿದೆ. ಸೊ ನೆಕ್ಸ್ಟ್ KS ಲೆವೆಲ್ ದಾಗನು ಅಪಿಯರ್ ಆಗಿದೆ. ಸೊ ಅದಕ್ಕಿದು ಇವನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ AE ಎಕ್ಸಾಮಿನೇಷನ್ ಒಳಗಡೆ, ಸಿವಿಲ್ ಇಂಜಿನಿಯರಿಂಗ್ AE ಎಕ್ಸಾಮಿನೇಷನ್ ಒಳಗಡೆನು ಅಪಿಯರ್ ಆಗ್ತದೆ. ಯಾಕಂದ್ರೆ ಇವು ಅಲೈಸ್ ಅಂತೇಳಿ ಬರ್ತಾವ ಇಂಜಿನಿಯರಿಂಗ್ ಒಳಗಡೆ, ಅದ್ರ ಮೇಲೂ. ಸೊ ಇಲ್ಲಿ ಜಸ್ಟ್ ನಿಮ್ಗೆ ಏನದ ಎಕ್ಸಾಂಪಲ್ಸ್ ನ ಕೊಡಾಗತ್ತೈತಿ. ಸೊ ಕಾಪರ್ ಅಂತೂ ಎರಡದ್ರಾಗ ಬಂತು. ಇಲ್ಲೊಂದು ಟ್ರಿಕ್ ಹೇಳ್ಬಿಡ್ತೈತಿ ನೋಡ್ರಿ, ಜೆಡ್ ಅಂತೇಳಿ ಇದೆ ಬ್ರಾಂಜ್. ಓಕೆ, ಬ್ರಾಂಜ್ ಜಡ್ಡಿಗೆ ಆಗಿ ಬರಂಗಿಲ್ಲ. ಅಂದ್ರೆ ಜಿಂಕ್ ಮತ್ತೆ ಟಿನ್ ಎರಡು ಕನ್ಫ್ಯೂಷನ್ ಆಗ್ತಾವ. ಇಲ್ಲಿ ಬ್ರಾಂಜ್ ಅಂತೇಳಿ ಇರೋದ್ರಿಂದ ಇನ್ನು ಒಂದು ಜಿಂಕ್ ಅಂತೇಳಿ ಬರ್ತದ, ಅದು ಆಡ್ ಮಾಡ್ಬೇಕು. ಇನ್ನೊಂದು ಟಿನ್ ಅಂತೇಳಿ ಬರ್ತದ. ಇವಾಗ ಜಡ್ಡಿಗೆ ಆಗಿ ಬರಂಗಿಲ್ಲ ಅಂದ್ರೆ ಇಲ್ಲಿ ಜಿಂಕ್ ನ ಆಡ್ ಮಾಡಬಾರ್ದು. ಜಿಂಕ್ ನ ಆಡ್ ಮಾಡಬಾರ್ದು ಅಂದ್ರೆ ಏನ್ ಆಡ್ ಮಾಡ್ಬೇಕಾಗ್ತದೆ ಸರ್ ಅಂತಂದ್ರೆ ಟಿನ್ ಅಂತೇಳಿ ಆಡ್ ಮಾಡ್ಬೇಕಾಗ್ತೈತಿ. ಇದೇ CT ಟ್ರಿಕ್. ಓಕೆ, ಸೊ ಜಡ್ಡಿಗೆ ಯಾಕಂದ್ರೆ ಅಲ್ಲಿ ಎಕ್ಸಾಮ್ ಹಾಲ್ ದೊಳಗಡೆ ಕನ್ಫ್ಯೂಷನ್ ಆಗ್ತಾ ಇರ್ತಾವ. ಅವಾಗ ಜಡ್ಡಿಗೆ ಆಗಿ ಬರಂಗಿಲ್ಲ ಅಂದ್ರೆ ಟಿನ್ ಇದ್ರೊಳಗಡೆ ಆಡ್ ಮಾಡಿದ್ರೆ ಜಿಂಕ್ ತಂದ್ ಇಲ್ಲಿ. ಓಕೆ, ಸೊ ಬ್ರಾಸ್ ದೊಳಗಡೆ ಕಾಪರ್ ಪ್ಲಸ್ ಜಿಂಕ್, ಅದೇ ಬ್ರಾಂಜ್ ದೊಳಗಡೆ ಬಂದ್ರೆ ಇರುತ್ತೆ ಕಾಪರ್ ಪ್ಲಸ್ ಟಿನ್. ಎಷ್ಟು ಎಕ್ಸಾಂಪಲ್ಸ್ ನ ಕೊಡ್ಲಾಗಿದೆ ಇಲ್ಲಿ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಎದಕ್ ರಿಸರ್ಟ್ ಅಂದ್ರೆ ಸೊಲ್ಯೂಷನ್ಸ್ ಗೆ, ಪರ್ಟಿಕ್ಯುಲರ್ಲಿ ಮೋರ್ ಪ್ರಿಸೈಸ್ಲಿ ಹೋದ್ರ ಬೈನರಿ ಸೊಲ್ಯೂಷನ್ಸ್ ಗೆ ಅಂತೇಳಿ. ಇನ್ನೊಂದು ನೋಟ್ ಹೇಳಿಕೆ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತದ. ಸೊ ಎರಡು ನೋಟ್ ಹೇಳ್ಕೊಟ್ಟಿರ್ತದ. ಆ ಎರಡು ನೋಟ್ ನ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಯಾಕ್ರಿ ಸರ್ ಅಂತಂದ್ರ ಒಂದು ಅಕ್ವಿಯಸ್ ಅಂತೇಳಿ ಇನ್ನೊಂದು ನಾನ್ ಅಕ್ವಿಯಸ್ ಅಂತೇಳಿ ಸೊಲ್ಯೂಷನ್ಸ್ ಬರ್ತಾವಲ್ಲ. ಸೊ ಇಫ್ ದಿ ವಾಟರ್ ಅನ್ನೋದು ಯೂಸ್ ಮಾಡಿದ್ರ, ಇಫ್ ದಿ ವಾಟರ್ ಈಸ್ ಯೂಸ್ಡ್ ಆಸ್ ಏನಾಗಿ ಯೂಸ್ ಮಾಡಿರ್ತಾನೆ ಸರ್? ಇಫ್ ದಿ ವಾಟರ್ ಈಸ್ ಯೂಸ್ಡ್ ಆಸ್ ಸಾಲ್ವಂಟ್ ಆಗಿ ವಾಟರ್ ಅನ್ನೋದು ಯೂಸ್ ಮಾಡಿದ್ರ ಅವಾಗ ಏನಂತೀರಿ ಸರ್ ಅಂತಂದ್ರ
ದ ಸೊಲ್ಯೂಷನ್ಸ್ ಅಥವಾ ದ ಸೊಲ್ಯೂಷನ್ ಸಿಂಗ್ಯುಲರ್ ಯೂಸ್ ಮಾಡ್ರೆ ನಡೀತದ. ದ ಸೊಲ್ಯೂಷನ್ ಇಸ್ ಕಾಲ್ಡ್, ಆ ಸೊಲ್ಯೂಷನ್ ಏನಂತೇಳಿ ಕರೀತೀರಿ ಸರ್? ದ ಸೊಲ್ಯೂಷನ್ ಇಸ್ ಕಾಲ್ಡ್ ಅಕ್ವಿಯಸ್ ಸೊಲ್ಯೂಷನ್. AQUEOUS ಅಕ್ವಿಯಸ್ ಸೊಲ್ಯೂಷನ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇಂಥವನು CET-ಗೆ ಜನರಲ್ GK ಇದ್ರೊಳಗ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಇದ್ರೊಳಗ ಅದು ಕೇಳಿರ್ತಾನ. ಸೊ ಅಕ್ವಿಯಸ್ ಸೊಲ್ಯೂಷನ್ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಇಲ್ಲಿ ಎಲ್ಲೆಲ್ಲಿ ವಾಟರ್ ಯೂಸ್ ಮಾಡ್ರಿ ನೋಡ್ರಿ, ಅವೆಲ್ಲ ಏನ್ ಹಾಕವ ಅಕ್ವಿಯಸ್ಗೆ ಎಕ್ಸಾಂಪಲ್ ಹಾಕವ. ಉಷ್ಟು ಏನ್ ಕೊಡಂಗಿಲ್ಲ, 2 ಕೊಟ್ಟಿರ್ತೀವಿ ನೋಡ್ರಿ. ಸಾಲ್ಟ್ ಸೊಲ್ಯೂಷನ್ ಏನ್ರಪ್ಪ? ಸಾಲ್ಟ್ ಸೊಲ್ಯೂಷನ್ ದೊಳಗಡೆ ಏನೇನ್ ಇದ್ದಿದ್ದಾವ? ಸೊ ಇಲ್ಲಿ ನಾವು ವಾಟರ್ ಅನ್ನೋದು ಅಂದ್ರೆ ನೀರ್ ಅನ್ನೋದು ಯೂಸ್ ಮಾಡಿದೀವಿ, ವಾಟರ್. ಸೊ ದಟ್ ಈಸ್ ವಾಟರ್ ಪ್ಲಸ್, ಸೊ ಸಾಲ್ಟ್ ಇದ್ದಾಗ ಸಾಲ್ಟ್ ಆಡ್ ಮಾಡ್ರಿ, ಶುಗರ್ ಇದ್ದಾಗ ಶುಗರ್ ಆಡ್ ಮಾಡಾಗುತ್ತೆ ಸಾಲ್ಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್. ಒಂದೈತು, ಎರಡನೇದು ಎಕ್ಸಾಂಪಲ್ ಶುಗರ್ ಸೊಲ್ಯೂಷನ್. ಓಕೆ, ವಾಟರ್ ಶುಗರ್ ಸೊಲ್ಯೂಷನ್. ಶುಗರ್ ಸೊಲ್ಯೂಷನ್ ದಟ್ ಈಸ್ ವಾಟರ್, ವಾಟರ್ ಪ್ಲಸ್ ವಾಟರ್ ಶುಗರ್. ವಾಟರ್ ಮತ್ತೆ ಶುಗರ್ ನ ಮಿಕ್ಸ್ ಮಾಡಿದ್ರೆ ಅಂದ್ರೆ ಇದ್ರಾಗ ಏನ್ ತಿಳ್ಕೊಬೇಕಪ್ಪ ಅಂತಂದ್ರ, ಸಾಲ್ವಂಟ್ ಅನ್ನೋದು ವಾಟರ್ ಆಗಿ ಯೂಸ್ ಮಾಡಿದ್ರ ಅಥವಾ ಇಫ್ ವಾಟರ್ ಈಸ್ ಯೂಸ್ಡ್ ಆಸ್ ಎ ಸಾಲ್ವಂಟ್ ದೆನ್ ದಟ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಅಕ್ವೇಸ್ ಸೊಲ್ಯೂಷನ್ ಅಂತೇಳಿ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಇದೇ ಸೇಮ್ ಟು ಸೇಮ್ ಇಫ್ ವಾಟರ್ ಬದಲಾಗಿ ಅದರ್ ದ್ಯಾನ್ ವಾಟರ್ ಇಫ್ ಯು ಯೂಸ್ ಅಂತಂದ್ರೆ, ವಾಟರ್ ಇಫ್ ಇಟ್ ಇಸ್ ನಾಟ್ ಯೂಸ್ಡ್, ಅವಾಗ ಏನಂತೀರಿ ಸರ್? ಅಂತ ಎಲ್ಲ ಸೊಲ್ಯೂಷನ್ಸ್ ಗಳಿಗೆ ನಾನ್ ಅಕ್ವಿಯಸ್. ಅಕ್ವಿಯಸ್ ಅಂದ್ರೆ ವಾಟರ್ ಕಂಟೆಂಟ್ ಯೂಸ್ ಮಾಡಿದ್ದು. ಅದೇ ವಾಟರ್ ಬದಲಾಗಿ ಇಫ್ ದಿ ವಾಟರ್ ಈಸ್ ನಾಟ್ ಯೂಸ್ಡ್, ವಾಟರ್ ಈಸ್ ನಾಟ್ ಯೂಸ್ಡ್ ಅಂದ್ರೆ ಮತ್ತೆ ಸಾಲ್ವಂಟ್ ಯಾವ್ದು ಯೂಸ್ ಮಾಡ್ತಾನ್ರಿ ಸರ್ ಅಂದ್ರೆ ಬೇರೆದು ಯಾವ್ದಾದ್ರು ಫಿನಾಲ್ಸ್, ಆಲ್ಕೋಹಾಲ್ಸ್, ಹಿಂಗ ಬೇರೆ ಬೇರೆ ವಾಟರ್ ಕಂಟೆಂಟ್ ಇಲ್ಲಾರ್ದನ್ನ ಯೂಸ್ ಮಾಡದನ ಅಂತಂದ್ರೆ ದೆನ್, ಸೊ ಇಫ್ ದಿ ವಾಟರ್ ಈಸ್ ನಾಟ್ ಯೂಸ್ಡ್ ಆಸ್ ಸಾಲ್ವಂಟ್, ಅಂತ ಸೊಲ್ಯೂಷನ್ಸ್ ಗಳಿಗೆ ಏನಂತೀರಿ ಸರ್? ಆಸ್ ಅ ಸಾಲ್ವಂಟ್, ದೆನ್ ದಿ ಸೊಲ್ಯೂಷನ್ ಏನಂತೇಳಿ ಕರಿತೀರಿ ಸರ್? ದೆನ್ ದಿ ಸೊಲ್ಯೂಷನ್ ಇಸ್ ಕಾಲ್ಡ್, ಈ ವರ್ಡ್ ಬಹಳಷ್ಟು ಇಂಪಾರ್ಟೆಂಟ್, ನಾನ್ ಅಕ್ವಿಯಸ್ ಸೊಲ್ಯೂಷನ್. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡ್ರಿ ಸರ್. ಇಲ್ಲೇ ಇದ್ದಾವ ನೋಡ್ರಿ, ಯಾವ್ದಾದ್ರು ಎಕ್ಸಾಂಪಲ್ಸ್ ನ ನೀವು ಕೋಟ್ ಮಾಡಬಹುದು, ನಿಮ್ಗೆ ಈಸಿ ಆಗ್ಲಿ ಅಂತೇಳಿ. ಅಲ್ಲಿ ಅವು ಮೂರನ್ನು ಕೊಟ್ಬಿಡ್ತೀನಿ ಅಂತ. ಏರ್ ದೊಳಗಡೆ ಏನಿರ್ತದೆ ಸರ್ ಅಂದ್ರೆ ಆಕ್ಸಿಜನ್ ಪ್ಲಸ್ ನೈಟ್ರೋಜನ್. ಹಂಗಾದ್ರೆ ವಾಟರ್ ವಿ ಹ್ಯಾವ್ ನಾಟ್ ಯೂಸ್ಡ್ ಇನ್ ದಿಸ್, ಸೊ ಹೆನ್ಸ್ ಇಟ್ ಈಸ್ ದಿ an example for the ಎದಕ್ ರಿಸರ್ಟ್ ನಾನ್ ಅಕ್ವಿಯಸ್ ಸೊಲ್ಯೂಷನ್ ಗೆ. ಆಲ್ರೆಡಿ ಇನಾಗೆ CET ಟ್ರಿಕ್ ಹೇಳಿದೆ. ಬ್ರಾಸ್ ಮತ್ ರಿಸರ್ಟ್ ಅಂದ್ರ ಸೊ ಬ್ರಾಂಜ್, ಇನ್ನೊಂದು ಬ್ರಾಂಜ್. ಯಾರ ಟ್ರಿಕ್ ನೆನ್ಪಿಟ್ಕೊಂಡ್ರಿ ಹೇಳ್ರಿ? ಬ್ರಾಸ್ ಮತ್ತ ಸೊ ಬ್ರಾಂಜ್, ಓಕೆ, ಬ್ರಾಸ್ ಅಂಡ್ ಬ್ರಾಂಜ್. ಇಲ್ಲಿ ಹೇಳಿದ್ನಲ್ಲ ಟ್ರಿಕ್. ಸೊ ಬ್ರಾಂಜ್ ದೊಳಗಡೆ ಜೆಡ್ ಇದೆ, ಜೆಡ್ ಆಗಿ ಬರಂಗಿಲ್ಲ ಅಂದ್ರೆ ಜಿಂಕ್ ನ ಆಡ್ ಮಾಡಬಾರ್ದು. ಓಕೆ, ಕಾಪರ್ ಎರಡದ್ರಾಗು ಅಫ್ಕೋರ್ಸ್, ಇಲ್ಲಿ ಕಾಪರ್ ಅಫ್ಕೋರ್ಸ್, ಇಲ್ಲಿ ಪ್ಲಸ್, ಇಲ್ಲೇನು ಬ್ರಾಸಿಗೆ ಜಿಂಕ್ ಆಡ್ ಮಾಡ್ರಿ, ಇದಕ್ಕೆ ಏನ್ ಆಡ್ ಮಾಡ್ರಪ್ಪ ಅಂದ್ರೆ ಟಿನ್. ಸೊ ಎಷ್ಟು ಇನ್ ಡಿಟೇಲ್ ಆಗಿ ನಿಮ್ಗ ಇವತ್ತಿನ ಕ್ಲಾಸ್ ನೊಳಗಡೆ ಏನ್ ಡಿಸ್ಕಷನ್ ಮಾಡಿವಪ್ಪ ಅಂತಂದ್ರೆ, ಕನ್ಸರ್ನ್ ಟು ದಿ ಸೊಲ್ಯೂಷನ್ ಅಂದ್ರೆ ಮೀನಿಂಗ್, ನೆಕ್ಸ್ಟ್ ಸರ್ ಅಂದ್ರೆ ಸೊಲ್ಯೂಷನ್ ತೆಗಿದ್ದ ಕಾಂಪೋನೆಂಟ್ಸ್, ನೆಕ್ಸ್ಟ್ ಅದ್ರಾಗ ಸಾಲ್ವಂಟ್, ಸೊಲ್ಯೂಟ್, ಮೀನಿಂಗ್ ಆಫ್ ಸಾಲ್ವಂಟ್ ಅದಕ್ಕೆ ಎಕ್ಸಾಂಪಲ್ಸ್, ಮೀನಿಂಗ್ ಆಫ್ ಸೊಲ್ಯೂಟ್ ಅದಕ್ಕೆ ಎಕ್ಸಾಂಪಲ್ಸ್, ಅದು ಆದ ಬಳಿಕ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ಸ್. ಸೊ ಅದ್ರೊಳಗಡೆ ಪರ್ಟಿಕ್ಯುಲರ್ಲಿ ಮತ್ತ ಬೈನರಿ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ಸ್ ಕೊಟ್ಟೈತಿ. ಆ ಬೈನರಿ ಸೊಲ್ಯೂಷನ್ಸ್ ದೊಳಗಡೆ ಇಫ್ ಯು ಹ್ಯಾವ್ ಯೂಸ್ಡ್ ದಿ ವಾಟರ್ ಅದಕ್ಕೆ ಅಕ್ವಿಯಸ್ ಅಂತ ಹೇಳಿ ಕರಿತೀರಿ. ಇಫ್ ಯು ಹ್ಯಾವ್ ನಾಟ್ ಯೂಸ್ಡ್ ಸೊ ವಾಟರ್ ಆಸ್ ಎ ಸಾಲ್ವಂಟ್ ದೆನ್ ಇಟ್ ಇಸ್ ಕಾಲ್ಡ್ as ನಾನ್ ಅಕ್ವಿಯಸ್. ಇದಕ್ಕೆ ಎಕ್ಸಾಂಪಲ್ಸ್ ನ ಡಿಸ್ಟಿಂಗ್ವಿಶ್ಡ್ ವೇದೊಳಗ ಕೊಟ್ಟು, ಸೊ ಎಷ್ಟು ಈ ತರ ಡಿಸ್ಕಷನ್ ಮಾಡಿದ್ದು ಬೇಸಿಕ್ ಇಂಟ್ರೊಡಕ್ಷನ್ ಕ್ಲಾಸ್. ಇದರಿಂದ 1 or 2 ಮಾರ್ಕ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. 1 ಮಾರ್ಕ್ಸ್ ಯಾವ ತರ ರಿಸರ್ಟ್ ವಾಟ್ ಡು ಯು ಮೀನ್ ಬೈ ಬೈನರಿ ಸೊಲ್ಯೂಷನ್ ಅಂತೇಳಿ ಒಂದು ಕ್ವಶನ್ ಬರ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ. ಅದೇ 2 ಮಾರ್ಕ್ಸ್ ಕ್ವಶನ್ ಆದ್ರ, ಇಲ್ಲಾಂದ್ರೆ ಟಿಕ್ ಮಾರ್ಕ್ ಮಾಡೋದಾಗ ಅಂದ್ರೆ MCQs ದೊಳಗಡೆ ಬೈನರಿ ಸೊಲ್ಯೂಷನ್ ಈಸ್ ಅಂತೇಳಿ ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್ ಅಂತೇಳಿ ಎಕ್ಸಾಂಪಲ್ ಅರೇ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಅದರದ್ದು ಡೆಫಿನಿಷನ್ ಅರೇ ಕೊಟ್ಟಿರ್ತಾನ. ಸೊ ಈ ತರ ನಿಮ್ಗೆ ಇನ್ ಡಿಟೇಲ್ ಆಗಿ ಅಗ್ದಿ ಕ್ಲಿಯರ್ ಆಗಿ ಎಲ್ಲಾ ಚಾಪ್ಟರ್ಸ್ ನ ಪರ್ಫೆಕ್ಟ್ ಮಾಡಿಸಿ ಕೊಡ್ತೈತಿ. ಇದೇ ತರದೇ ಇನ್ನೊಂದು ಏನಪ್ಪಾ ಅಂದ್ರೆ ಡೆಮೋ ಕ್ಲಾಸಸ್ ನ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ, ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ಸ್ ಬಗ್ಗೆ ಇನ್ ಡಿಟೇಲ್ ಆಗಿ ಅದರದೊಂದು ಲೈವ್ ಸ್ಟ್ರೀಮಿಂಗ್ ಕೊಡೋದಾದ್ರೆ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿರ್ತದೆ, ಇಲ್ಲಾಂದ್ರೆ ವಿಡಿಯೋ ಮಾಡಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಿರ್ತದೆ. ಸೊ ಅದಕ್ಕೆ ಈ ತರ ಆಫ್ಲೈನ್ ಡೆಮೋ ಕ್ಲಾಸಸ್, ಫ್ರೀ ಕ್ಲಾಸಸ್ ನ ಹೊಂಟಿದಾವ. ಸೊ ಯಾರ್ಯಾರಿಗೆ ಡೌಟ್ ಇದೆಯಲ್ಲ, ನಾವು ಹೇಳೋದು ತಿಳಿತದೋ ಇಲ್ಲೋ ಅಂತೇಳಿ ನೀವು ಮನೆಗೆ ಕುತ್ಕೊಂಡಾದ್ರೂ ನೋಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೋಬಹುದು. ಮೈ ಬೆಸ್ಟ್ ಸಜೆಷನ್, ಯು ಕಮ್ ಅಂಡ್ ಫಿಸಿಕಲಿ ಅಟೆಂಡ್ ದಿ ಕ್ಲಾಸ್ ಸೊ ದಟ್ ಯು ವಿಲ್ ಗೆಟ್ ಇಟ್ ಯಾವ ತರ ಅಂತ ಅನ್ನೋದು. ಯಾಕಂದ್ರೆ ಇಲ್ಲಿ ನಾವು ಕ್ಯಾಮ್ರಾ ಮುಖಾಂತರ ಹೋಗಿರ್ತೀವಿ,
ಸೊ ಅಲ್ಲಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಇದ್ರೆ ಅಂದ್ರೆ ನಿಮ್ ಜೊತೆ ಇಂಟ್ರಾಕ್ಷನ್ ಮಾಡ್ಕೋತ ಏನಾದ್ರು ನಿಮ್ಗೆ ಸಾಲ್ವಂಟ್ ಅಂದ್ರೆ ಮೀನಿಂಗ್ ಪಟಕ್ನೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಇನ್ನೊಂದ್ ತರ ವೇದೊಳಗೆ ಕಲಿಸಿಕೊಟ್ಟಿರ್ತಿ. ಸೊಲ್ಯೂಟ್ ಅಂದ್ರೆ ಮೀನಿಂಗ್ ಗೊತ್ತಾಗಿರ್ಲಿಲ್ಲ, ಅಕ್ವಿಯಸ್ ಅಂದ್ರೆ ಮೀನಿಂಗ್ ಗೊತ್ತಾಗಿರ್ಲಿಲ್ಲ, ನಾನ್ ಅಕ್ವಿಯಸ್ ಅಂದ್ರೆ ಮೀನಿಂಗ್ ಗೊತ್ತಾಗಿರ್ಲಿಲ್ಲ. ಇನ್ ಡೀಟೇಲ್ ಆಗಿ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ನಾವು ಕ್ಲಿಯರ್ ಆಗಿ ಕ್ಲಿಯರಿಫೈ ಮಾಡಬಹುದು ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್. ಓಕೆ, ಸೊ ಇದು ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರ, ನಿಮಗೆ ಯೂಸ್ಫುಲ್ ಅನ್ಸಿದ್ರ, ಬೆಸ್ಟ್ ಅನ್ಸಿದ್ರ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಜೊತೆಗೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ರಿ. ವೆಕೇಶನ್ ರಿಯಲ್ ಕ್ಲಾಸಸ್ 3rd March ಹಿಡಿದು ಸ್ಟಾರ್ಟ್ ಆಗ್ತಾವ. ಎವ್ರಿಬಡಿ ಯು ಕ್ಯಾನ್ ಅಟೆಂಡ್ ಅಂಡ್ ಯುಟಿಲೈಸ್ ದಟ್ ಅವೈಲಬಲ್ ಅಪರ್ಚುನಿಟಿ at a lowest cost, highest qualified faculty, at a high quality education you can learn. Okay, thank you for watching this video. Bye bye, see you in a next video.